ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ಚತುರ್ಥ ಸ್ಕಂದದಲ್ಲಿ ಸತೀದೇವಿಯ ಅದ್ಭುತವಾದಂತಹ ಕಥೆ, ದಕ್ಷ ಪ್ರಜಾಪತಿಯ ದರ್ಪ, ರುದ್ರದೇವರು ಅವನಿಗೆ ಮಾಡಿದಂತಹ ಶಾಸನ, ರುದ್ರದೇವರು ಅವರಿಗೆ ಮಾಡಿದಂತಹ ಅನುಗ್ರಹ, ಈ ಎಲ್ಲ ವಿಷಯಗಳನ್ನು ಕೂಡ ತಿಳಿಸಿ ಧ್ರುವರಾಜರ, ಪುಟ್ಟ ಬಾಲಕನಾದಂತಹ ಧ್ರುವರಾಜರ ಮಂಗಲಮಯವಾದ ಚರಿತ್ರೆಯನ್ನು ಕೂಡ ನಿನ್ನೆ ತಿಳಿದಿದ್ದೇವೆ. ಭಗವಂತ ಭಕ್ತರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಯಾವ ರೀತಿಯಾಗಿ ಭಕ್ತರಿಗೆ ಪ್ರೇರಣೆಯನ್ನು ಕೊಡ್ತಾನೆ. ಧ್ರುವರಾಜರಿಗೆ ಅನುಗ್ರಹ ಮಾಡಬೇಕಾಗಿತ್ತು. ಧ್ರುವರಾಜರಿಗೆ ಅನುಗ್ರಹ ಮಾಡಬೇಕಾಗಿದ್ದರೆ ದೇವರು, ಧ್ರುವರಾಜರು ವಯಸ್ಸಾದ ಮೇಲೆ ಒಂದು 60-70 ವರ್ಷ ಆದಮೇಲೆ ಅವರು ವಾನಪ್ರಸ್ಥಕ್ಕೆ ಹೋಗಿ ಅವರು ತಪಸ್ಸನ್ನು ಮಾಡಿದ ಮೇಲೂ ಅನುಗ್ರಹವನ್ನು ಮಾಡಬಹುದಾಗಿತ್ತು ದೇವರು. ಆದರೆ ದೇವರು ಅನುಗ್ರಹ ಮಾಡುವುದಕ್ಕೆ, ನಮ್ಮಿಂದ ಸಾಧನೆಯನ್ನು ಮಾಡಿಸಿಕೊಳ್ಳೋದಕ್ಕೆ ಯಾವ ರೀತಿಯಾದ ವಾತಾವರಣವನ್ನು ಮಾಡ್ತಾನೆ ಅನ್ನೋದೇ ಗೊತ್ತಾಗೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಿಂದ ದೇವರು ಸಾಧನೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ. ಯಾವ ರೀತಿಯಾಗಿ ದೇವರು ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ ಅಂತನ್ನುವುದೇ ನಮಗೆ ಅರ್ಥ ಆಗೋದಿಲ್ಲ. ಧ್ರುವರಾಜನಿಗೆ ಅನುಗ್ರಹ ದೇವರು ಮಾಡಿದ್ದೇನೋ, ಧ್ರುವರಾಜನಿಗೆ ಅವಮಾನ ಮಾಡಿದ್ದು, ಅವಮಾನ ಮಾಡಿಸಿದ ದೇವರು ಅನ್ನೋದಕ್ಕಾಗಿ ಧ್ರುವರಾಜನಿಗೆ ದೇವರನ್ನು ನೋಡಬೇಕು ಅಂತನಿಸ್ತು. ದೇವರ ತಪಸ್ಸನ್ನು ಮಾಡಿದ, ದೇವರಿಂದ ಅನುಗ್ರಹವನ್ನು ಪಡೆದ. ಕೆಲವರಿಗೆ ಆ ರೀತಿಯಾಗಿ ಮಾಡ್ತಾನೆ. ಇನ್ನು ಕೆಲವರಿಗೆ ಅವರಿಂದ ಅಜಾಮಿಳನ ಉದ್ಧಾರವನ್ನು ಮಾಡಿದ, ಅವನಿಗೆ ಪಾಪವನ್ನು ಮಾಡಿಸಿದ, ಅವನಿಗೆ ಉದ್ಧಾರವನ್ನು ಮಾಡಿದ. ಟೀಕಾಕೃತ್ಪಾದರ ಚರಿತ್ರೆಯಲ್ಲಿ ಕೇಳ್ತೇವೆ, ಅವರಿಗೂ ಆದದ್ದು ಅವಮಾನವೇ. ಕಿಂ ಪಶು ಪೂರ್ವದೇಹೆ ಅಂತ ಅಕ್ಷೋಭ್ಯ ತೀರ್ಥರು ಅಂದರು. ಅವರ ಜೀವನದಲ್ಲಿ ದೊಡ್ಡ ಮಾರ್ಪಾಟಾಯಿತು. ಹಾಗಾಗಿ ಭಗವಂತ ನಮಗೆ ಯಾವ ರೀತಿಯಾಗಿ ಅವಕಾಶ ಕೊಡ್ತಾನೆ ಅನ್ನೋದು ಗೊತ್ತಾಗೋದಿಲ್ಲ. ದೇವರು ನಮ್ಮಿಂದ ಸಾಧನೆ ಮಾಡಿಸೋದಕ್ಕೆ ಗುರುಗಳ ಹತ್ತಿರ ಕರ್ಕೊಂಡು ಹೋಗ್ತಾನೆ, ಗುರುಗಳಿಂದ ಉಪದೇಶ ಮಾಡ್ತಾನೆ, ಬರುತ್ತೆ ಆ ಕಾಲ, ಆಮೇಲೆ ನಾವು ಮಾಡಿದ್ರಾಯ್ತು ಅಂತ ಆಗಬೇಕಾಗಿಲ್ಲ. ದೇವರು ಅವಮಾನ ಮಾಡಿಸಿ ನಮ್ಮಿಂದ ಸಾಧನೆಯನ್ನು ಮಾಡಿಸಬಹುದು. ದೇವರು ಹತ್ತಿರದವರ ವಿಯೋಗವನ್ನು ಮಾಡಿಸಿ ದುಃಖವನ್ನು ಕೊಟ್ಟು ನಮ್ಮಿಂದ ಸಾಧನೆಯನ್ನು ಮಾಡಿಸಬಹುದು. ದೇವರು ದಾರಿದ್ರ್ಯವನ್ನು ಕೊಟ್ಟು ನಮ್ಮಿಂದ ಸಾಧನೆಯನ್ನು ಮಾಡಿಸಬಹುದು. ಒಂದಲ್ಲ ಎರಡಲ್ಲ, ದೇವರು ನಮ್ಮಿಂದ ಸಾಧನೆ ಮಾಡಿಸುವುದಕ್ಕೆ ಯಾವ ರೀತಿಯಾದ ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ ಅಂತ ಗೊತ್ತಿಲ್ಲ. ಆ ಅವಕಾಶವನ್ನು ಕೆಲವೊಬ್ಬರು ಅದನ್ನು ಲಾಭ ಮಾಡಿಕೊಳ್ತಾರೆ, ಕೆಲವೊಬ್ಬರು ಎಲ್ಲದರಂತೆ ಇದು ಒಂದು ಜೀವನದಲ್ಲಿ ಒಂದು ಘಟನೆ ಅಂತ ಅದನ್ನು ಮರೆತು ಬಿಡ್ತಾರೆ ಅಷ್ಟೆ. ಹಾಗಾಗಿ ಅನೇಕ ಪ್ರಸಂಗದಲ್ಲಿ ನಮ್ಮ ಜೀವನಗಳಲ್ಲಿ ಈ ರೀತಿಯಾದ ಅನುಭವ ಆಗತ್ತೆ. ಏನೋ ಕಷ್ಟ ಆಗತ್ತೆ, ಇನ್ನು ಮೇಲೆ ನಾನು ಇನ್ನೇನು ಮಾಡಬಾರದಪ್ಪ, ದೇವರ ಭಜನೆಯನ್ನೇ ಮಾಡಬೇಕು ಅಂತನ್ನುವ ರೀತಿಯಲ್ಲಿ ಕಷ್ಟವನ್ನು ದೇವರು ಕೊಟ್ಟಿರ್ತಾನೆ. ಆಗಲಿ ಅಂತ ನಾವು ಪ್ರಾರಂಭ ಮಾಡ್ತೇವೆ, ಆದರೆ ಅದನ್ನು ಮೇಂಟೈನ್ ಮಾಡಲಿಕ್ಕಾಗೋದಿಲ್ಲ. ಕಷ್ಟ ಹೋಯ್ತಾ ಮರೆತು ಬಿಡ್ತೇವೆ. ಧ್ರುವರಾಜರು ಹಾಗೆ ಮಾಡಲಿಲ್ಲ. ಧ್ರುವರಾಜರು ತಾಯಿ ಸುರುಚಿ ಬೈದ್ಲು, ಅವಮಾನ ಆಯಿತು. 1-2 ದಿನ ಶಾಂತವಾಗಿ ಮನೆಯಲ್ಲೇ ಕೂತಿದ್ರೆ ಪ್ರಾಯ ಮತ್ತೆ ಅವರು ಸಾಧನೆ ಮಾಡಲಿಕ್ಕೆ ಹೋಗ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಆಯಿತು ಬಿಡು, ಮೊದಲನೇ ದಿವಸ ಸಿಟ್ಟಿರುತ್ತೆ, 2ನೇ ದಿವಸ ಸ್ವಲ್ಪ ಕಮ್ಮಿ ಆಗತ್ತೆ, 3ನೇ ದಿವಸ ನಿಧಾನವಾಗಿ ಇಳಿದು ಬಿಡುತ್ತೆ. ಆ ಇಂಟೆನ್ಸಿಟಿ ಹೋಗಿಬಿಡತ್ತೆ, ಇಂಟೆನ್ಸಿಟಿ ಹೋಗುತ್ತೆ. ಸಾಧನೆಯ ವಿಷಯದಲ್ಲಿ ಅವಕಾಶ ಸಿಕ್ಕಾಗ ಅಷ್ಟು ವೇಗದಿಂದ ಸಾಧನೆಯನ್ನು ಮಾಡಬೇಕು. ಅದು ಧ್ರುವರಾಜರ ಕಥೆಯಿಂದ ನಾವು ಕೇಳುತ್ತೇವೆ. ಬಹಳ ಸುಂದರವಾದ ಸಂದೇಶ ಇದು, ಬಹಳ ಸುಂದರವಾದ ಸಂದೇಶ. ಜೀವನದಲ್ಲಿ ಅನೇಕ ಪ್ರಸಂಗಗಳಲ್ಲಿ ಸಾಧನೆಯನ್ನು ಮಾಡಬೇಕು ಅಂತ ಉತ್ಸಾಹದಿಂದ ನಾವು ಪ್ರಾರಂಭ ಮಾಡಿರ್ತೇವೆ. ಸಾಧನೆ, ನಮ್ಮ ಗುರುಗಳು ಮೇಲಿಂದ ಮೇಲೆ ಹೇಳ್ತಾರೆ, ಸಾಧನೆ ಮಾಡಬೇಕು ಅಂತ ನಿನಗೆ ಮನಸ್ಸು ಬಂದಾಗ ಪಂಚಾಂಗ ತೆಗೆದು ಮುಹೂರ್ತ ನೋಡ್ಲಿಕ್ಕೆ ಹೋಗಬೇಡ. ಯಾವತ್ತು ಮನಸ್ಸು ಬರುತ್ತೋ ಆವತ್ತು ಶುರು ಮಾಡು. ಯಾಕೆಂದರೆ ಮಾರನೇ ದಿನ ನೀನು ಪಂಚಾಂಗ ನೋಡಿ ಮುಹೂರ್ತವನ್ನು ತೆಗೆದು ನೋಡೋದಕ್ಕೆ ಆ 2 ದಿವಸದ ಗ್ಯಾಪಲ್ಲಿ ಆ ಇಂಟೆನ್ಸಿಟಿ ಹೋಗಿಬಿಡತ್ತೆ. ಬೇಡ ಬಿಡು, ನೋಡಿದ್ರಾಯ್ತು, ಈ ಸತಿ ಅಧಿಕ ಮಾಸ ಬಹಳ ಬಿಸಿಲಿದೆ, ಈ ಸತಿ ಬೇಡ, ಮುಂದಿನ ಸತಿ ಮಾಡಿದ್ರಾಯ್ತು, ಹೀಗೆಲ್ಲ ಆಲೋಚನೆಗಳು ಬರೋದಕ್ಕೆ ಶುರುವಾಗತ್ತೆ. ಆದ್ದರಿಂದ ಧ್ರುವರಾಜರ ಕಥೆ ಇದಕ್ಕೊಂದು ಅದ್ಭುತವಾದ ನಿದರ್ಶನ, ಅದ್ಭುತವಾದ ನಿದರ್ಶನ. ತಾಯಿ ಅವಮಾನ ಮಾಡಿದಳು, ಸಾಧನೆ ಮಾಡಬೇಕು ಅಂತ ಮನಸ್ಸು ಬಂತು, ಹೊರಟೇ ಬಿಟ್ಟರು. ಅಕಸ್ಮಾತ್ ಧ್ರುವರಾಜರು ಸುನೀತಿಯ ಮಾತನ್ನು ಕೇಳಿ 1-2, ಅಥವಾ ಯಾರೋ ನಾರದರ ಮಾತನ್ನು ಕೇಳಿ 1-2 ದಿನ ಬಿಟ್ಟು ಹೋದರಾಯಿತು ಅಂತ ಅಂದಿದ್ದರೆ, ಧ್ರುವರಾಜರು ಮಹಾಜ್ಞಾನಿಗಳು, ಆ ಮಾತು ಬೇರೆ. ನಾವು ಸಾಮಾನ್ಯವಾಗಿ ತಿಳಿಯೋದಾದರೆ ಅಂದಿದ್ದರೆ ಸಾಧನೆ ಆಗ್ತಾ ಇತ್ತೋ ಇಲ್ವೋ. ಹಾಗಾಗಿ ಯಾವಾಗ ಮನುಷ್ಯನಿಗೆ ಅವಮಾನ ಆಗತ್ತೆ, ಯಾವಾಗ ದುಃಖ ಬರುತ್ತೆ, ಯಾವಾಗ ಸಂಕಷ್ಟದಲ್ಲಿ ಇರ್ತಾನೆ, ಸಂಕಟ ಬಂದಾಗ ವೆಂಕಟರಮಣ ಅಂತಂತಾರೆ. ಅದು ತಪ್ಪಲ್ಲ.
ಕೆಲವರು ಅದನ್ನು ಚೇಷ್ಟೆ ಮಾಡ್ತಾರೆ, ಏನಪ್ಪ ನೀನು ಬರೀ ಸಂಕಟ ಬಂದಾಗ ವೆಂಕಟರಮಣ, ಏನು ತಪ್ಪಿದೆ? ಹೌದು, ಸಂಕಟ ಬಂದಾಗಾದರೂ ವೆಂಕಟರಮಣ ಅನ್ನೋಣಲ್ಲ, ಏನು ತಪ್ಪಿದೆ? ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಅಂತ ಚೇಷ್ಟೆ ಮಾಡ್ತಾರೆ ಅಂತ ಕೆಲವರು ಸಂಕಟ ಬಂದಾಗಲೂ ಅನ್ನೋದಿಲ್ಲ, ಸಂತೋಷ ಇದ್ದಾಗಲೂ ಅನ್ನೋದಿಲ್ಲ, ವೆಂಕಟರಮಣನ ಮರ್ತೇ ಬಿಡ್ತಾರೆ. ಏನೂ ತಪ್ಪಿಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋದರಲ್ಲಿ ಏನೂ ತಪ್ಪಿಲ್ಲ, ಅವಶ್ಯ ಅನ್ನಬೇಕು. ಆದರೆ ಆ ಸಂಕಟ ಬಂದಾಗ ಏನು ಪ್ರಾರಂಭ ಮಾಡಿರ್ತೀವಲ್ಲ ಆ ವೆಂಕಟರಮಣ, ಅದು ಮುಂದುವರಿಬೇಕಷ್ಟೆ. ಹಾಗಾಗಿ ದೇವರು ಅದಕ್ಕಾಗಿಯೇ ದ್ರೌಪದಿ ದೇವಿ ಕುಂತಿದೇವಿ ವಿಪದ ಸಂತು ನಶ್ವತ ಇದೆಲ್ಲ ಬೇಡಿಕೊಳ್ಳುವುದರ ಹಿನ್ನೆಲೆಯಲ್ಲಿ ದೇವರು ನಮಗೆ ತೋರಿಸಿಕೊಡ್ತಾನೆ. ದೇವರು ನಾನಾ ತರಹದ ಕಷ್ಟಗಳನ್ನು ಕೊಡೋದೇನೆ ಇದಕ್ಕೆ. ನಮ್ಮ ಜೀವನದಲ್ಲಿ ನಮಗೆ ಕಷ್ಟಗಳನ್ನು ಕೊಡೋದೇ ಆವಾಗ. ಈಗಾದರೂ ನನ್ನನ್ನು ಸ್ಮರಣೆ ಮಾಡ್ತಾನೆ, ಈಗಾದರೂ ನನ್ನ ಸ್ಮರಣೆ ಮಾಡ್ತಾನೆ ಅನ್ನುವ ಅಪೇಕ್ಷೆಯಿಂದಲೇ ದೇವರು ನಾನಾ ಕಷ್ಟಗಳನ್ನು ಕೊಡ್ತಾನೆ. ಜ್ಞಾನಿಗಳಂಥವರು, ಟೀಕಾಕೃತ್ಪಾದರಂತಹ ಮಹಾನುಭಾವರು, ದೊಡ್ಡ ದೊಡ್ಡ ಜ್ಞಾನಿಗಳು ಅದನ್ನು ಲಾಭ ಮಾಡಿಕೊಳ್ತಾರೆ, ನಾವು ಅದನ್ನು ಮರೆತು ಬಿಡ್ತೇವೆ ಅಷ್ಟೇ. ಹಾಗಾಗಿ ಧ್ರುವರಾಜರ ಚರಿತ್ರೆಯಿಂದ ನಾವು ಅದನ್ನು ತಿಳಿಯಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಧ್ರುವರಾಜರಿಗೆ ನಾವು ತಿಳಿದಿದ್ದೇವೆ, ಇಬ್ಬರು ಹೆಂಡತಿಯರಿದ್ದರು. ಶಿಂಶುಮಾರ ರೂಪಿಯಾದ ಭಗವಂತ ತನ್ನ ಇಬ್ಬರು ಮಕ್ಕಳನ್ನು, ತನ್ನ ಮಗಳನ್ನು ಮದುವೆ ಮಾಡಿಕೊಡ್ತಾನೆ. ಭ್ರಮಿ ಅಂತ ಅವಳಿಗೆ ಹೆಸರು. ಆ ಭ್ರಮಿಯಲ್ಲಿ ಇಬ್ಬರು ಮಕ್ಕಳಾಗಿರ್ತಾರೆ, ವತ್ಸರ ಮತ್ತು ಕಲ್ಪ ಅಂತ. ಇವರಿಬ್ಬರು ಆ ವತ್ಸರ ಏನು 1 ವರ್ಷ ಅಂತೇವಲ್ಲ, ಆ 1 ವರ್ಷಕ್ಕೆ ವತ್ಸರಕ್ಕೆ ಅಭಿಮಾನಿ ದೇವತೆ, ಕಲ್ಪಕ್ಕೆ ಅಭಿಮಾನಿ ದೇವತೆ ಆ ಇಬ್ಬರು ಮಕ್ಕಳು. ವಾಯುದೇವರ ಮಗಳು ಇಲಾ ಅಂತ, ಆ ಇಲಾಳನ್ನು ವಿವಾಹ ಮಾಡಿಕೊಂಡಿರ್ತಾರೆ. ಅವರಲ್ಲಿ ಉತ್ಕಲ ಎಂಬಂತಹ ಒಬ್ಬ ಮಗನಾಗ್ತಾನೆ. ಆ ಉತ್ಕಲ ಭಾರಿ ಹುಚ್ಚ, ವಿಚಿತ್ರ ಆಸಾಮಿ, ಅವನು ಮಹಾ ಅಪರೋಕ್ಷ ಜ್ಞಾನಿ. ಹೀಗಾಗಿ ಹುಟ್ಟಿದಾಗಿನಿಂದಲೂ ಅವನಿಗೆ ಈ ಸಂಸಾರದ ಬಗ್ಗೆ ಆಸಕ್ತಿ ಅಷ್ಟಕ್ಕಷ್ಟೇನೆ. ನೋಡೋದಕ್ಕೆ ಹುಚ್ಚರ ಹಾಗೆ, ಮೂಕರ ಹಾಗೆ, ಕುರುಡರ ಹಾಗೆ, ಕುಂಟರ ಹಾಗೆ, ಏನೂ ಗೊತ್ತೇ ಆಗೋದಿಲ್ಲವೇನೋ ಅನ್ನುವ ಹಾಗೆ ಅವಧೂತರಂತೆ ಇರ್ತಾನೆ ಆ ಉತ್ಕಲ. ಎಲ್ಲ ಮಕ್ಕಳು ಚೇಷ್ಟೆ ಮಾಡ್ತಾ ಇರ್ತಾರೆ. ಹೀಗಾಗಿ ಈ ಉತ್ಕಲ ರಾಜ್ಯಕ್ಕೆ ಯೋಗ್ಯ ಅಲ್ಲ ಅಂತ ಎಲ್ಲರೂ ವಿಚಾರ ಮಾಡಿ ಉತ್ಕಲನನ್ನು ಬಿಟ್ಟು ಬಿಡ್ತಾರೆ. ಉತ್ಕಲ ತನ್ನಷ್ಟಕ್ಕೆ ತಾನು ಸಾಧನೆಯನ್ನು ಮಾಡಿಕೊಳ್ತಾ ಇರ್ತಾನೆ. ಇನ್ನು ವತ್ಸರ ಅಂತ ದೊಡ್ಡ ಮಗ, ಆ ಭ್ರಮಿಯ ಮಗ, ಶಿಂಶುಮಾರನ ಮೊಮ್ಮಗ ವತ್ಸರ ಅಂತ, ಆ ವತ್ಸರನನ್ನೇ ರಾಜ್ಯದಲ್ಲಿ ಅಭಿಷೇಕವನ್ನು ಮಾಡ್ತಾರೆ. ಕಲ್ಪ ಅಂತ ಇನ್ನೊಬ್ಬ ಮಗ. ಈ ಇನ್ನೊಬ್ಬ ಮಗನನ್ನು ಸ್ವಯಂ ಶಿಂಶುಮಾರ ರೂಪಿಯಾದ ಭಗವಂತ ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ತನ್ನ ಲೋಕದಲ್ಲಿ ಇಟ್ಟುಕೊಂಡು ಅಲ್ಲಿ ವಿಶೇಷವಾಗಿ ಆ ಕಲ್ಪ ಶಿಂಶುಮಾರನ ಸೇವೆಯನ್ನು ಮಾಡಿಕೊಳ್ತಾ ಅಲ್ಲೇ ಇರ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಈ ವತ್ಸರನ ಹೆಂಡತಿ ಸ್ವವೀರ್ಯ ಅಂತ. ಅವಳಿಗೆ ಇನ್ನೂ ಒಂದು ಮಾತನ್ನು ಹೇಳ್ತಾರೆ, ಆ ಶಿಂಶುಮಾರ ರೂಪಿಯಾದ ಭಗವಂತ ಈ ಕಲ್ಪನನ್ನು ದತ್ತಕ್ಕೆ ತೆಗೆದುಕೊಳ್ತಾನೆ. ತನ್ನ ಮಗ ಪುತ್ರಿಕಾ ಧರ್ಮದಿಂದ ದತ್ತಕ್ಕೆ ತೆಗೆದುಕೊಂಡು ತನ್ನ ಮಗ ಎಂಬುದಾಗಿ ಅವನನ್ನು ಸಾಕ್ತಾ ಅಲ್ಲಿ ಇಡ್ತಾನೆ. ದೇವರ ಮಗನಾಗುವಂತಹ ದೊಡ್ಡ ಭಾಗ್ಯ ಆ ಕಲ್ಪನಿಗೆ. ದೊಡ್ಡ ದೇವತೆ ಕಲ್ಪ ಅಂದರೆ ನೀವು ಕೇಳಿದ್ದೀರಿ, ಬ್ರಹ್ಮದೇವರ ದೊಡ್ಡ ಆಯುಷ್ಯ. ಆ ಆಯುಷ್ಯ, ಆ ಕಲ್ಪ ಏನಿದೆಯೋ ಅದಕ್ಕೆ ಅಭಿಮಾನಿ ದೇವತೆ ಆ ಕಲ್ಪನಾಮಕನಾದಂತಹ ಆ ದೇವತೆ. ವತ್ಸರನಿಗೆ ಸ್ವವೀರ್ಯ ಅಂತ ಹೆಂಡತಿ, ಅವಳಲ್ಲಿ 6 ಜನ ಮಕ್ಕಳಾಗ್ತಾರೆ. ಆ 6 ಜನ ಮಕ್ಕಳಲ್ಲಿ ಪುಷ್ಪಾರ್ಣ ಅಂತ ಒಬ್ಬ. ಆ ಪುಷ್ಪಾರ್ಣ ಎಂಬುವನಿಗೆ 2 ಹೆಂಡತಿಯರಿರ್ತಾರೆ, ದೋಷ ಮತ್ತು ಪ್ರಭಾ, ಕತ್ತಲೆ ಮತ್ತು ಹಗಲು, ಇವುಗಳಿಗೆ ಅಭಿಮಾನಿಗಳಾದ ದೇವತೆಗಳು. ಆ ಪ್ರಭಾಳಿಗೆ ಪ್ರಾತಃ, ಮಧ್ಯಂದಿನ, ಸಾಯಂ, ಪ್ರಾತಃ ಕಾಲ, ಮಾಧ್ಯಾಹ್ನ, ಸಾಯಂಕಾಲಕ್ಕೆ ಅಭಿಮಾನಿಗಳಾದ ದೇವತೆಗಳು ಅವರಿಂದ ಹುಟ್ಟುತ್ತಾರೆ. ದೋಷ ಅನ್ನುವ ಹೆಂಡತಿಯಲ್ಲಿ ಪ್ರದೋಷ, ನಿಶೀಥ, ವ್ಯುಷ್ಟ ಎಂಬುದಾಗಿ 3 ಜನ ಮಕ್ಕಳಾಗ್ತಾರೆ. ಆ ವ್ಯುಷ್ಟ ಅನ್ನುವವನು ಪುಷ್ಕರಣಿ ಎನ್ನುವಳ ಜೊತೆಗೆ ಮದುವೆಯಾಗ್ತಾನೆ. ಅವಳಲ್ಲಿ ಸರ್ವತೇಜಸ್ ಅಂತ ಹುಟ್ಟುತ್ತಾನೆ. ಆ ಸರ್ವತೇಜಸ್ಸಿಗೆ ಆಕೂತಿ ಅಂತ ಹೆಂಡತಿ, ಅವನಲ್ಲಿ ಚಕ್ಷು ಅನ್ನುವ ಮಗ. ಆ ಚಕ್ಷು ಅನ್ನುವನು ನಡ್ವಲ ಅನ್ನುವಳನ್ನು ಮದುವೆಯಾಗ್ತಾನೆ. ಅವಳಲ್ಲಿ 6 ಜನ ಮಕ್ಕಳು. ಆ 6 ಜನ ಮಕ್ಕಳಲ್ಲಿ ಉಲ್ಮುಖ ಅಂತ ಒಬ್ಬ. ಆ ಉಲ್ಮುಖ ಪುಷ್ಕರಣಿ ಅನ್ನುವಳನ್ನು ವಿವಾಹ ಆಗ್ತಾನೆ. ಅವಳಲ್ಲಿ ಮತ್ತೆ 6 ಜನ ಮಕ್ಕಳು. ಆ 6 ಜನರಲ್ಲಿ ಒಬ್ಬ ಮಗ ಅಂಗ ಎಂಬಂತಹ ಒಬ್ಬ ಮಗನಾಗ್ತಾನೆ. ಈ ಅಂಗನಿಗೆ ಸುನೀತ ಅಂತ ಒಬ್ಬಳು ಹೆಂಡತಿ. ಈ ಸುನೀತ ಯಾರ ಮಗಳು ಅಂದರೆ ಮೃತ್ಯು ಅಂತ ಒಬ್ಬ ರಾಕ್ಷಸ, ಅಸುರ, ಭಾರೀ ದುಷ್ಟ. ಆ ಮೃತ್ಯು ಎಂಬ ಅಸುರನ ಮಗಳು ಸುನೀತ. ಆ ಸುನೀತಾಳನ್ನು ಮದುವೆಯಾಗ್ತಾನೆ. ಮದುವೆಯಾದಾಗ
ಸುನೀತಾಳ ಜೊತೆಗೆ ಮದುವೆ ಆಗ್ತಾನೆ. ಮೃತ್ಯು ಅಂತ ಒಬ್ಬ ಬೇರೆ ಇದ್ದಾನೆ, ದೇವತೆ ಒಬ್ಬ ಬೇರೆ ಇದ್ದಾನೆ. ಇವನು ದೇವತೆಯಲ್ಲ, ಮೃತ್ಯು ಎಂಬ ಅಸುರ. ಆ ಅಸುರನ ಮಗಳು ಸುನೀತಾಳ ಜೊತೆಗೆ ವಿವಾಹವಾಗ್ತಾನೆ. ಆ ವಿವಾಹವಾದ ಮೇಲೆ ಅವರಲ್ಲಿ ಹುಟ್ಟಿದವನೇ ವೇನ ಎಂಬ ದೊಡ್ಡ ಮಹಾದೈತ್ಯ ಅಸುರ. ಆ ವೇನ ಅನ್ನುವನು ಆ ಅಂಗರಾಜನಲ್ಲಿ ಹುಟ್ಟುತ್ತಾನೆ. ಆ ಅಂಗರಾಜ ವೇನನ ಮಗ ದುಷ್ಟನಾದದ್ದಕ್ಕಾಗಿ ದುಷ್ಟನಾದ ಆ ಮಗನ ಪೀಡೆಯನ್ನು ತಾಳಲಾರದೇನೆ ಅಂಗರಾಜ ತನ್ನ ವನಕ್ಕೆ ಹೋದ ಅಂತ ಸಂಕ್ಷೇಪದಲ್ಲಿ ಹೇಳಿದಾಗ, ಸರಿ ಆ ಕಥೆಯನ್ನು ಹೇಳಿ ಅಂತ ವಿದುರರು ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಕಾರಣವನ್ನು ಹೇಳ್ತಾರೆ. ಅಂಗರಾಜ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡಿದ. ಅಶ್ವಮೇಧ ಯಾಗವನ್ನು ಮಾಡಿದ. ಅಶ್ವಮೇಧ ಯಾಗವನ್ನು ಮಾಡಿದರೆ ಯಾವ ದೇವತೆಗಳು ಬಂದು ಹವಿಸ್ಸನ್ನು ಸ್ವೀಕಾರವೇ ಮಾಡಲಿಲ್ಲ. ಯಾರೂ ಸ್ವೀಕಾರ ಮಾಡಲಿಲ್ಲ. ಆಶ್ಚರ್ಯ ಆಯಿತು ಇವನಿಗೆ, ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ? ಆ ಎಲ್ಲ ಋಷಿಗಳು ಬಂದು ಹೇಳ್ತಾರೆ ಅಂಗರಾಜನಿಗೆ, ರಾಜ ನಾನು ನಿಮ್ಮ ಹೆಸರಲ್ಲಿ ಹೋಮ ಮಾಡ್ತಾ ಇದ್ದೇನೆ, ಆದರೆ ಯಾವ ದೇವತೆಗಳು ಬರ್ತಾ ಇಲ್ವಲ್ಲ. ಇದು ಕೃತಯುಗ. ಆ ಸ್ವಯಂಭುವಂ ಅನ್ನುವಂಥರ ಕೃತಯುಗ. ಆ ಕೃತಯುಗದಲ್ಲಿ ದೇವತೆಗಳು ಕರೆದ ಕೂಡಲೇ ಬರಬೇಕು. ಆ ತರಹದ ಒಂದು ಪದ್ಧತಿ. ಆಗ ಇವನು ಹೋಮ ಮಾಡಿದರೆ, ಅಶ್ವಮೇಧ ಯಾಗ ಮಾಡಿದರೆ ಯಾರೂ ಬರ್ತಾ ಇಲ್ಲ. ಆಶ್ಚರ್ಯ ಆಗಿದೆ. ಕೇಳ್ತಾ ಇದ್ದಾರೆ. ಅವರಂತಾರೆ, ಛಂದಾಂಸಿ ಅಯಾತಯಾಮಾನಿ. ಅವನಂದ ರಾಜ, ನೀವೇನಾದರೂ ಸರಿಯಾಗಿ ಮಂತ್ರ ಅಂದಿದ್ದೀರಾ ಇಲ್ವಾ? ಇಲ್ಲ ಸ್ವಾಮಿ, ಅಯಾತಯಾಮಾನಿ, ಎಲ್ಲರೂ ಚೆನ್ನಾಗಿ ಮಂತ್ರ ಅಂದಿದ್ದೇವೆ, ಎಲ್ಲರೂ ನಿಷ್ಠೆಯಿಂದ ಶ್ರದ್ಧೆಯಿಂದ ನಾವು ಯಾಗವನ್ನು ಮಾಡ್ತಾ ಇದ್ದೇವೆ, ಆದರೂ ಬರ್ತಾ ಇಲ್ಲ. ನ ವಿದಾಮೇಹ ದೇವಾನಾಂ ಹೇಳಂ ವಯಮಣ್ವಪಿ. ದೇವತೆಗಳಿಗೆ ಅವಮಾನ ಯಾವ ರೀತಿಯಿಂದಲೂ ಮಾಡಿಲ್ಲ, ಆದರೂ ದೇವತೆಗಳು ಬರ್ತಾ ಇಲ್ಲ, ಕಾರಣ ಗೊತ್ತಾಗ್ತಾ ಇಲ್ಲ. ಆಗ ಅಂಗರಾಜ ಎಲ್ಲ ವಿದ್ವಾಂಸರನ್ನು ಕರೆದು ದೊಡ್ಡ ಸಭೆಯನ್ನು ಮಾಡ್ತಾನೆ. ಸಭೆಯನ್ನು ಮಾಡಿ ಎಲ್ಲರಿಗೂ ಕೇಳ್ತಾನೆ, ಸ್ವಾಮಿ ನನ್ನ ಯಾಗಕ್ಕೆ ಯಾಕೆ ಯಾವ ದೇವತೆಗಳು ಬರ್ತಾ ಇಲ್ಲ? ಅದಕ್ಕೆ ಅವರೆಲ್ಲ ವಿಚಾರ ಮಾಡಿ ಜ್ಞಾನದೃಷ್ಟಿಯಿಂದ ವಿಚಾರ ಮಾಡಿ ಹೇಳ್ತಾರೆ, ನೋಡಪ್ಪ, ಅಸ್ತ್ಯೇಕಂ ಪ್ರಾಕ್ತನಂ ಅಘಂ ಯದಿ ಇಹ ಈದೃಕ್ತ್ವಂ ಅಪ್ರಜಃ. ನಿನ್ನದು ಒಂದು ಹಳೇ ದೋಷ ಇದೆ, ಒಂದು ಹಿಂದಿನ ಜನ್ಮದ ಒಂದು ಪಾಪ ಇದೆ. ಏನು ಪಾಪ ಅಂದರೆ, ನೀನು ಹಿಂದಿನ ಜನ್ಮದಲ್ಲಿ ಬಾಲಹತ್ಯೆಯನ್ನು ಮಾಡಿದ್ದಿ. ಬಾಲಹತ್ಯೆಯನ್ನು ನೀನು ಮಾಡಿದ್ದರಿಂದಾಗಿ ಆ ದೋಷದಿಂದಾಗಿ ನಿನಗೆ ಮಕ್ಕಳಾಗ್ತಾ ಇಲ್ಲ. ಆ ದೋಷ ಇದ್ದದ್ದಕ್ಕಾಗಿ ದೇವತೆಗಳು ಬರ್ತಾ ಇಲ್ಲ. ಹಾಗಾಗಿ ನೀನು ಮೊದಲೇನು ಮಾಡು ಅಂದರೆ, ಆ ದೋಷವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು ಅಂತ ಹೇಳಿದ್ದಾರೆ. ಸರಿ ಅಂತ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ್ದಾನೆ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ ಮೇಲೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ ಮೇಲೆ ಅಲ್ಲಿ ಸಾಕ್ಷಾತ್ ಆ ಯಜ್ಞನಾಮಕನಾದಂತಹ ಯಜ್ಞಾಂತರ್ಯ ಕುಂಡದಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಬರ್ತಾನೆ. ಬಂದು ಪಾಯಸವನ್ನು ಕೊಡ್ತಾನೆ. ಪಾಯಸವನ್ನು ಕೊಟ್ಟು ನಿನ್ನ ಹೆಂಡತಿಗೆ ಕೊಡು ಅಂತ ಹೇಳಿದಾಗ ಹೆಂಡತಿಗೆ ಕೊಡ್ತಾನೆ. ಇಲ್ಲಿ ಒಂದು ಮಾತನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ, ಬಹಳ ಮಹತ್ವದ ಮಾತು. ಏನು? ಅಂಗರಾಜನಿಗೆ ಅವರೆಲ್ಲರೂ ಉಪದೇಶ ಮಾಡಿದರು. ಏನಂತ? ಅಶ್ವಮೇಧ ಯಾಗವನ್ನು ಮಾಡಬೇಕಾದರೆ ದೇವತೆಗಳು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ, ನಿನಗೆ ಮಕ್ಕಳಿಲ್ಲ, ಸಂತಾನ ಆಗಿಲ್ಲ, ಸಂತಾನವಾಗದೇ ಇದ್ದದ್ದರಿಂದ ನಿನಗೆ ಅಶ್ವಮೇಧ ಯಾಗದಲ್ಲಿ ದೇವತೆಗಳು ಬರ್ತಾ ಇಲ್ಲ. ಹಾಗಾದರೆ ಇದರ ಅರ್ಥ ಏನಾಯಿತು? ಯಾರಿಗೆ ಸಂತಾನ ಇಲ್ಲವೋ ಅವರಿಗೆ ಉತ್ತಮ ಗತಿ ಆಗೋದಿಲ್ಲ, ದೇವತೆಗಳು ಹವಿಸ್ಸನ್ನು ಸ್ವೀಕಾರ ಮಾಡೋದಿಲ್ಲ. ಈ ತರಹ ಪುರಾಣಗಳಲ್ಲಿ ಅನೇಕ ಮಾತುಗಳು ಬರುತ್ತೆ. ಬೇರೆ ಬೇರೆ ಪುರಾಣಗಳನ್ನು ನೋಡಿದಾಗ ಯಾರಿಗೆ ಸಂತಾನ ಇಲ್ಲ, ಯಾರಿಗೆ ಗಂಡು ಸಂತಾನ ಇಲ್ಲ, ಅವರಿಗೆ ಸ್ವರ್ಗ ಆಗೋದಿಲ್ಲ, ಅವರಿಗೆ ಒಳ್ಳೆಯ ಗತಿ ಆಗೋದಿಲ್ಲ, ಈ ತರಹದ ಮಾತುಗಳು ಪುರಾಣದಲ್ಲಿ ನಮಗೆ ಸಿಗತ್ತೆ. ಅದಕ್ಕೆ ಆಚಾರ್ಯರು ಸ್ಪಷ್ಟವಾದ ನಿರ್ಣಯನ ಮಾಡ್ತಾರೆ, ಹಾಗಲ್ಲ. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ನಾತ್ರ ಸಂಶಯ. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ನಾತ್ರ ಸಂಶಯ. ಮಕ್ಕಳಾಗಬೇಕು ನಿಜ, ಆದರೆ ಮಕ್ಕಳಾಗದೇ ಇದ್ದರೆ ಉತ್ತಮ ಲೋಕ ಆಗೋದಿಲ್ಲ ಅನ್ನೋದು ಸುಳ್ಳು. ಸದ್ಧರ್ಮ, ನೀನು ಮಾಡಿದ ಪುಣ್ಯ ಪಾಪಗಳಿಂದಲೇ ನಿನಗೆ ಲೋಕ ಆಗೋದು. ನೀನು ಉತ್ತಮವಾದ ಸತ್ಕರ್ಮವನ್ನು ಮಾಡಿದರೆ ನಿಶ್ಚಿತವಾಗಿಯೂ ಸ್ವರ್ಗ ನಿಮಗೆ ಸಿಕ್ಕೇ ಸಿಗತ್ತೆ. ಮಕ್ಕಳಾದರೆ ಏನೋ ಒಂದು ವಿಶೇಷವಾದದ್ದು ಎಕ್ಸ್ಟ್ರಾ ಇದೆ, ಅದು ಬೇರೆ ಇಲ್ಲ ಅಂತಲ್ಲ. ಆದರೆ ಉತ್ತಮ ಲೋಕವೇ ಆಗೋದಿಲ್ಲ ಅನ್ನೋದು ಸುಳ್ಳು. ಉತ್ತಮ ಲೋಕ ನಿಶ್ಚಿತವಾಗಿ ಆಗೇ ಆಗತ್ತೆ. ಹಾಗಾದರೆ ದೇವತೆಗಳು ಅಂಗರಾಜನ ಯಜ್ಞಕ್ಕೆ ಬರಲಿಲ್ಲ ಯಾಕೆ ಅಂದರೆ, ಅವರಿಗೆ ದೇವೈಸ್ತು ಪೃಥುಜನ್ಮಾರ್ತೆ ಹವಿರಂಗಸ್ಯ ನೋಹೃತಂ. ಆ ಪೃಥುವಿನ ಜನ್ಮ ಆಗಬೇಕು, ಅದಕ್ಕೊಂದು
ಒಂದು ಬೇಸ್ ರೆಡಿ ಮಾಡಬೇಕಾಗಿತ್ತು. ಅದಕ್ಕಾಗಿ ದೇವತೆಗಳು ಈ ನಾಟಕವಾಡಿದ್ದೇ ಹೊರತು ಮಕ್ಕಳಿಲ್ಲ ಅನ್ನುವ ಕಾರಣಕ್ಕೆ ಬಂದದ್ದು ಅಲ್ಲ ಅನ್ನುವುದನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಸರಿ, ಪುತ್ರಕಾಮೇಷ್ಟಿ ಯಾಗ ಮಾಡಿದ. ಪುತ್ರಕಾಮೇಷ್ಟಿ ಯಾಗ ಮಾಡಿದ ಮೇಲೆ ವೇನ ಹುಟ್ಟಿದ ಭಾರೀ ದುಷ್ಟ, ಮಹಾದುಷ್ಟ. ಅಂತಹ ವೇನ ಅಲ್ಲಿ ಹುಟ್ಟಿದ. ಮತ್ತೆ ಇಲ್ಲೂ ಶ್ರೀಮದಾಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ಪುತ್ರಕಾಮೇಷ್ಟಿ ಯಾಗ ಮಾಡಿದ ಮೇಲೂ ಕೂಡ ಯಾಕೆ ಈ ದುಷ್ಟ ಮಗ ಹುಟ್ಟಿದ? ಒಳ್ಳೆಯ ಮಗ ಹುಟ್ಟಬೇಕಾಗಿತ್ತಲ್ಲ, ದುಷ್ಟ ಮಗ ಯಾಕೆ ಹುಟ್ಟಿದ ಅಂದರೆ ಅದಕ್ಕಾಗಿ ಹೇಳಿದ್ರು, ಬಾಲಹತ್ಯಾ ಕೃತೆ ಪುರ. ಎಷ್ಟೇ ಪುತ್ರಕಾಮೇಷ್ಟಿ ಯಾಗ ಮಾಡಿದ್ದಕ್ಕೆ ಮಗ ಆದ ಅಷ್ಟೇ. ಆದರೆ ಅವನು ಮಾಡಿದ ಏನು ಹತ್ಯೆ ಇತ್ತೋ ಅದು ಬಹಳ ಘೋರವಾದ ಪಾಪ ಇದ್ದದ್ದಕ್ಕಾಗಿ ಆ ಪಾಪದಿಂದ ದುಷ್ಟ ಮಗನಾದ ಎಂಬುದಾಗಿ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಸರಿ, ವೇನ ಹುಟ್ಟಿದ್ದಾನೆ. ಹುಟ್ಟಿದ ಮೇಲೆ ಮಹಾದುಷ್ಟ ಅವನು. ಸಬಾಲ ಏವ ಪುರುಷೋ ಮಾತಾಮಹ ಮನುವ್ರತಃ. ಅಜ್ಜ ಮೃತ್ಯು, ಮಹಾ ಅಸುರ. ಅವನು ಹೇಗಿದ್ದೋ ಹೂಬಹು ಹಾಗೆ ಇವನು. ಅಂಥ ದುಷ್ಟ ವೇನ. ಚಿಕ್ಕ ಹುಡುಗನಿದ್ದಾಗಲೇ ಭಾರಿ ಅಪರಾಧಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಸ ಶರಾಸನ ಮುದ್ಯಮ್ಯ ಮೃಗಯುರು ವನುಗೋಚರ. ಇನ್ನೂ ಬಾಲಕ, ಇನ್ನೂ ಬೆಳೀತಾ ಇದ್ದಾನೆ. 8-10 ವರ್ಷ ಆಗಿದೆ. ಬಿಲ್ಲು ಬಾಣಗಳನ್ನು ಹಿಡ್ಕೊಂಡ ಎಲ್ಲ ಕಡೆಗೆ ಹೋಗೋದು, ಪ್ರಾಣಿಗಳನ್ನು ಸಹಿಸೋದು, ವಿಹಾರ ಅನ್ನೋದು, ಎಲ್ಲರನ್ನೂ ನಾಶ ಮಾಡೋದು. ಆಟ ಆಡ್ತಾ ಇರುವಂತಹ ಮಕ್ಕಳನ್ನೆಲ್ಲ ಕೊಂದು ಬಿಡೋದು. ಆ ಕ್ರೀಡೆ ಕ್ರೀಡತೋ ಬಾಲಾನ್ ವಯಸ್ಯಾನ್ ಅತಿದಾರುಣ ಪ್ರಸಹ್ಯ ನಿರನುಕ್ರೋಶ ಪಶುಮಾರ ಮಮಾರಯತ್. ಸುಮ್ಮನೆ ದಾರಿಯಲ್ಲಿ ಆಟ ಆಡ್ತಾ ಇರ್ತಾಯಿದ್ರು ಹುಡುಗರು. ಆಟ ಆಡೋದು ಹುಡುಗರು, ವಯಸ್ಸರು, ತನ್ನ ಗೆಳೆಯಂದಿರು ಎಲ್ಲರ ಜೊತೆಗೆ ಬನ್ನಿ ಆಟ ಆಡೋಣ ಅಂತ ಕರ್ಕೊಂಡು ಹೋಗೋದು. ಎಲ್ಲರೂ ಆಟ ಆಡ್ತಾ ಇರೋದು. ಆಟ ಮುಗಿದ ಮೇಲೆ ಎಲ್ಲರನ್ನ ಕರ್ಕೊಂಡು ಬಂದು ಕೊಂದು ಬಿಡೋದು. ಮಹಾದುಷ್ಟ. ಈ ಚಿಕ್ಕ ಮಕ್ಕಳು ಆಟ ಆದ ಕೂಡಲೇ ನನ್ನ ವಿಕೆಟು, ನನ್ನ ಬಾಲು ಅಂತ ತೊಗೊಂಡು ಹೋಗ್ತಾರಲ್ಲ, ಹಾಗೆ ಮರುದಿವಸ ಅವ್ರು ಯಾರೂ ಆಟ ಆಡಿರಬಾರದು. ಹಾಗೆ ಎಲ್ಲರನ್ನೂ ಸಂಹಾರ ಮಾಡ್ತಾ ಇದ್ದ. ಇಂಥ ದುಷ್ಟ ಮಗನನ್ನು ನೋಡಿ ಅಪ್ಪನಿಗೆ ಬಹಳ ದುಃಖ ಆಯಿತು. ಏನು ಕರಿತಾನೆ, ಬೈತಾನೆ, ಉಪದೇಶ ಮಾಡ್ತಾನೆ, ಹೊಡಿತಾನೆ, ಏನು ಮಾಡಿದರೂ ಅವನು ಸುಧಾರಣೆ ಆಗ್ತಾ ಇಲ್ಲ. ಯದಾನ ಶಾಸಿತುಂ ಕಲ್ಯೋ ಭೃಶಮಾಸೀತ್ ಸುಧರ್ಮನಃ. ಏನು ಮಾಡಿದರೂ ಆಗದೇ ಇದ್ದಾಗ ಒಂದು ದಿನ ಎದ್ದು ಕೂತಿದ್ದಾನೆ, ವಿಚಾರ ಮಾಡ್ತಾ ಇದ್ದಾನೆ. ಪ್ರಾಯೇಣ ಅಭ್ಯರ್ಚಿತೋ ದೇವ ಯೇ ಅಪ್ರಜಾಹ ಗೃಹಮೇಧಿನಃ. ಅವನು ಒಂದೇ ಒಂದು ನಿರ್ಣಯಕ್ಕೆ ಬಂದ. ಯಾರಿಗೆ ಮಕ್ಕಳಾಗಿಲ್ಲ ನೋಡಿ, ಅವರು ನಿಜವಾಗಿ ದೇವರ ಆರಾಧನೆಯನ್ನು ಮಾಡಿ ದೇವರ ಅನುಗ್ರಹವನ್ನು ಪಡೆದಿದ್ದಾರೆ ಅಂತ ಅರ್ಥ. ಮಕ್ಕಳಿಲ್ಲದೇ ಇದ್ದವರು ಆರಾಮ್ ನೋಡು, ಏನು ಇವನು ಇಂಥ ಮಗ ಆಗಿ ಎಷ್ಟು ದುಃಖವನ್ನು ಅನುಭವಿಸ್ತಾ ಇದ್ದೇನೆ. ಕದಪತ್ಯ ಕೃತಂ ದುಃಖಂ ಏನ ವಿಂದಂತಿ ದುರ್ಭರಂ. ಇಂಥ ದುಷ್ಟ ಮಗ, ಅವನಿಂದ ಆಗುವ ದುಃಖ ಅಟ್ಲೀಸ್ಟ್ ಅವರಿಗಿಲ್ಲ. ಯಾರಿಗೆ ಮಕ್ಕಳಾಗಿಲ್ಲವೋ ಅವರು ನಿಜವಾಗಿಯೂ ಆರಾಮಾಗಿದ್ದವರು. ಯತಃ ಪಾಪೀಯಸಿ ಕೀರ್ತಿ ಅಧರ್ಮಶ್ಚ ಮಹಾನ್ ಋಣಾಂ ಕಸ್ತಂ ಪ್ರಜಾಪದೇಶಂ ವೈ ಮೋಹಬಂಧನಮಾತ್ಮನಃ ಪಂಡಿತೋ ಬಹುಮನ್ಯೇತ ಯದರ್ಥ ಕ್ಲೇಶದಾಗ್ರಹ. ಹಾಗಾಗಿ ಅಂತಹ ಮಕ್ಕಳು ಆಗದೇ ಇದ್ದವರು ಪುಣ್ಯವಂತರು ಅಂತ ಬಹಳ ದುಃಖಪಟ್ಟಿದ್ದಾನೆ. 1-2 ನಿಮಿಷವಾದ ಮೇಲೆ ಮತ್ತಂತಾನೆ, ಇಲ್ಲ, ದೇವರು ನನ್ನ ಮೇಲೆ ದೊಡ್ಡ ಅನುಗ್ರಹವನ್ನು ಮಾಡಿದ್ದಾನೆ, ಭಾರಿ ದೊಡ್ಡ ಅನುಗ್ರಹ ಮಾಡಿದ್ದಾನೆ. ಕದಪತ್ಯಂಬರಂ ಮನ್ಯೆ ಸದಪತ್ಯಾಚ್ಯುಚಾಸ್ಪದಾತ್ ನಿರ್ವಿದ್ಯೇತ ಗ್ರಹಾನ್ಮರ್ತ್ಯ ಯತ್ಕ್ಲೇಶಾನ್ ಇವಹಾತುರಃ. ಭಾಳ ಸುಂದರವಾಗಿ ಹೇಳ್ತಾನೆ. ಇಲ್ಲ, ದೇವರು ನನಗೆ ಕೆಟ್ಟ ಮಗ ಕೊಟ್ಟದ್ದು ಭಾಳ ಒಳ್ಳೆಯದಾಯಿತು. ಯಾಕೆ ಅಂದರೆ ಒಳ್ಳೆಯ ಮಗ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ, ಏನಾಗ್ತಾ ಇತ್ತು? ಮಗ ಚೆನ್ನಾಗಿದ್ದ, ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ, ಒಳ್ಳೆಯ ಗುಣಗಳಿದೆ, ಅವನ ಮೇಲೆ ಪ್ರೀತಿ ಬೆಳೀತಾ ಇತ್ತು. ಅವನ ಜೊತೆ ಆಟ ಆಡ್ತಾ ಕೂಡೋದು, ಅವನನ್ನು ಬೆಳೆಸೋದು, ಅವನಿಗೆ ರಾಜ್ಯ, ಅವನಿಗೆ ಮದುವೆ, ಅವನಿಗೆ ಹೆಂಡತಿ, ಅವನ ಮಕ್ಕಳು, ಅವನ ಮೊಮ್ಮಕ್ಕಳು, ಇದರಲ್ಲೇ ಕೂತು ಬಿಡ್ತಿದ್ದೆ ನಾನು. ಕೆಟ್ಟ ಮಗ ಹುಟ್ಟಿದ್ದಾನೆ ನೋಡು, ನನಗೆ ವೈರಾಗ್ಯ ಬಂತು. ಕೆಟ್ಟ ಮಗ ಹುಟ್ಟಿದ್ದಕ್ಕೆ ನನಗೆ ವೈರಾಗ್ಯ ಬಂತು. ನೋಡಿ, ಎಷ್ಟು ಕಾಗ್ನಿಟಿವ್ ರೀಫ್ರೇಮಿಂಗ್ ಅಂತಾರಿದು. ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡು ಬಿಡೋದು. ಎಷ್ಟು ಚೆನ್ನಾಗಿದೆ. ಭಾಗವತ ಹೇಳುತ್ತೆ, ಭಾಗವತ ಕಥೆ ಹೇಳ್ತಾ ಇರಬಹುದು, ಆದರೆ ಎಷ್ಟು ಅದ್ಭುತವಾದ ಸಂದೇಶವನ್ನು ಕೊಡುತ್ತೆ. ಮನುಷ್ಯ ಜೀವನದಲ್ಲಿ ಅವನ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡರೆ ಎದುರಿಗಿರುವ ಎಲ್ಲ ಆಪತ್ತುಗಳನ್ನು ತಾನು ಎದುರಿಸಬಲ್ಲ. ಅವನು ನೋಡಿ, ಒಂದು ಕ್ಷಣ ಅಂದ್ಕೊಂಡ, ಎಂಥ ದುಷ್ಟ ಮಗ ಹುಟ್ಟಿದ್ದಾನೆ, ಏನು ಕಷ್ಟ ಕೊಟ್ಟ ದೇವರು ಅಂತ ಒಂದು ಕ್ಷಣ ಅಂದುಕೊಂಡ. 2ನೇ ಕ್ಷಣಕ್ಕೆ ತನ್ನ ದೃಷ್ಟಿಕೋನವನ್ನೇ ಬದಲು ಮಾಡಿಕೊಂಡು ಬಿಟ್ಟ. ಕೆಟ್ಟ ಮಗ ಕೊಟ್ಟದ್ದೇ ಒಳ್ಳೆಯದಾಯಿತು, ನನಗೆ ವೈರಾಗ್ಯವಾದರೂ ಬಂತು ಇದರಿಂದ. ನೋಡಿ, ಮುಗಿದೇ ಹೋಯಿತು. ಮನಸ್ಸಿನಲ್ಲಿರುವ ಎಷ್ಟು ದೊಡ್ಡ ದುಗುಡ ಒಂದು ಸಣ್ಣ ಏನು ವೇನ ಬದಲಾಗಿಲ್ಲ,
ರಾಜ್ಯ ಬದಲಾಗಿಲ್ಲ, ಅವನ ಗುಣಗಳೂ ಬದಲಾಗಿಲ್ಲ, ಇವನು ಬೇರೆ ಊರಿಗೆ ಹೋಗಿಲ್ಲ. ಒಂದೇ ಒಂದು ಮಾಡಿದ್ದು ಅವನ ದೃಷ್ಟಿಕೋನವನ್ನು ರೀಫ್ರೇಮ್ ಮಾಡಿಕೊಂಡ ಅಷ್ಟೆ. ಕೆಟ್ಟ ಮಗ ಅಂತ ದುಃಖ ಪಡೋದನ್ನೇ ಕೆಟ್ಟ ಮಗ ಇದ್ದದ್ದೇ ಒಳ್ಳೆಯದಾಯಿತು, ನನಗೆ ವೈರಾಗ್ಯ ಬಂತು. ಇದು ಜೀವನ. ಎಲ್ಲರೂ ನಾವು ಅಂಗರಾಜನಷ್ಟು ಮನುಷ್ಯನಿಗೆ ಏನಾಗತ್ತೆ ಕಷ್ಟ ಬಂದಾಗ ಮನುಷ್ಯನಿಗೆ ಬಹಳ ದೊಡ್ಡ ಅವಕಾಶಗಳು ಇರುತ್ತೆ. ನೀವು ನೋಡಿ ಬೇಕಾದರೆ ಇತಿಹಾಸವನ್ನು ತೆಗೆದು ನೋಡಿ, ಆಧುನಿಕ ಪ್ರಪಂಚವನ್ನು ತೆಗೆದು ನೋಡಿ. ಕಷ್ಟ ಬಂದಾಗ ಎಷ್ಟು ಅವಕಾಶಗಳು ಅವನ ಕಣ್ಣೆದುರಿಗೆ ಇರುತ್ತೋ ಅಷ್ಟು ಅವಕಾಶಗಳು ಆರಾಮಾಗಿದ್ದಾಗ ಇರೋದಿಲ್ಲ. ಎಲ್ಲ ತಿನ್ನಲಿಕ್ಕೆ, ಉಣ್ಲಿಕ್ಕೆ, ಕುಡಿಲಿಕ್ಕೆ ಎಲ್ಲ ಕಣ್ಣು ಮುಂದೆ ಇದೆ. ಏನು ವಿಚಾರ ಮಾಡ್ತಾನೆ ಅವನು? ಮನೆಗೆ ಹೋಗ್ತಾನೆ, ತಿಂತಾನೆ, ಬರ್ತಾನೆ, ಮಲ್ಕೋತಾನೆ, ಅಷ್ಟೇ. ಏನು ಆಲೋಚನೆ ಬರುತ್ತೆ ಅವನ ತಲೆಯಲ್ಲಿ? ಬರೋದಿಲ್ಲ. ಏನೋ ದಾರಿದ್ರ್ಯ ಬಂತ, ಹೇಗೆ ಗಳಿಸ್ಬೇಕು ಅಂತ ವಿಚಾರ ಮಾಡ್ತಾನೆ, ಅದಕ್ಕಾಗಿ ಆಲೋಚನೆ ಮಾಡ್ತಾನೆ, ಅದಕ್ಕಾಗಿ ದಾರಿಗಳನ್ನು. ನಾನು ಆಧುನಿಕ ಭೌತಿಕ ಜಗತ್ತಿನಲ್ಲಿ ನಾನು ಹೇಳ್ತಾ ಇದ್ದೇನೆ, ಆಧ್ಯಾತ್ಮಿಕ ಬಿಡಿ. ಹಾಗಾಗಿ ಮನುಷ್ಯನಿಗೆ ಕಷ್ಟ ಬಂದಾಗ ಹೊಳೆಯುವಷ್ಟು ಉಪಾಯಗಳು ಆರಾಮಾಗಿದ್ದಾಗ ಇರೋದಿಲ್ಲ. ಎಲ್ಲ ದೊಡ್ಡ ವ್ಯಕ್ತಿಗಳು ದೊಡ್ಡವರಾದದ್ದು, ಪ್ರಾಯ 70-80% ದೊಡ್ಡ ವ್ಯಕ್ತಿಗಳು ದೊಡ್ಡವರಾದದ್ದು ಕಷ್ಟ ಇದ್ದಾಗಲೇ ಅದನ್ನು ಮೆಟ್ಟಿ ಬರೋದಕ್ಕಾಗಿ ಪ್ರಯತ್ನವನ್ನು ಮಾಡಿ ದೊಡ್ಡವರಾಗ್ತಾರೆ. ಸಾಧನೆಯ ಮಾರ್ಗದಲ್ಲೂ ಅಷ್ಟೇ. ಮಗ ಒಳ್ಳೆಯವನಾಗಿ ಆರಾಮಾಗಿ ಇದ್ದ ಅಂದರೆ ಅವನ ಜೊತೆಗೆ ಇನ್ನೊಂದು 50,000 ವರ್ಷ ರಾಜ್ಯವನ್ನು ಆಳ್ತಾ ಇದ್ದ. ವೈರಾಗ್ಯ ಬರ್ತಿರಲಿಲ್ಲ ಅಂತಲ್ಲ, ಬಹಳ ನಿಧಾನವಾಗಿ ಬರ್ತಿತ್ತೋ ಏನು. ಆದರೆ ಕಷ್ಟ ಬಂದ, ದೇವರು ಕಷ್ಟ ಕೊಟ್ಟ, ಇವನಿಗೆ ಆಲೋಚನೆ ಬಂತು, ನಾನು ಹೊರಡ್ತೇನೆ ಎಂಬುದಾಗಿ ಅವನು ಹೊರಟಿದ್ದಾನೆ. ಗ್ರಹ ನಿಶೀಥ, ಯಾರಿಗೂ ಹೇಳಿಲ್ಲ ಕೇಳಿಲ್ಲ, ರಾತ್ರಿ ಎದ್ದು ಹೊರಟಿದ್ದಾನೆ. ಬೆಳಿಗ್ಗೆ ಎದ್ದು ನೋಡ್ತಾರೆ, ರಾಜ ಇಲ್ಲ. ರಾಜನನ್ನು ಹುಡುಕೋಣ ಬನ್ನಿ ಅಂತ ಎಲ್ಲ ಪ್ರಜೆಗಳು ಸೇರಿ, ಋಷಿಗಳು ಸೇರಿ ಎಲ್ಲ ಕಡೆಗೆ ಹುಡುಕ್ತಾರೆ. ಎಲ್ಲಿ ಹೋದರೂ ಕಾಣಿಸೋದಿಲ್ಲ. ಯಾರು ಕಾಣಿಸ್ದೇ ಇದ್ದಾಗ ಭೃಗು ಋಷಿಗಳು, ಎಲ್ಲ ಋಷಿಗಳೆಲ್ಲ ಇರ್ತಾರೆ, ನೋಡ್ತಾರೆ. ವಿಚಿತ್ರವಾದ ವಾತಾವರಣ. ರಾಜ ಇಲ್ಲ ಅಂತಾದ ಕೂಡಲೇ ಎಲ್ಲ ಕಳ್ಳರು, ಬೇರೆ ಬೇರೆ ದೇಶದವರು ಎಲ್ಲರೂ ಆಕ್ರಮಣ ಮಾಡ್ತಾರೆ. ಎಲ್ಲ ಕಡೆಗೆ ಲೂಟಿ ಪ್ರಾರಂಭವಾಗತ್ತೆ. ವಿಚಿತ್ರವಾದ ಘಟನೆಗಳೆಲ್ಲ ಆಗಲಿಕ್ಕೆ ಶುರುವಾಗತ್ತೆ. ಏನು ಮಾಡಬೇಕು? ಪ್ರಕೃತ್ಯ ಅಸಮ್ಮತಂ. ಭೃಗು ಋಷಿಗಳು, ಎಲ್ಲ ಋಷಿಗಳು ಬರ್ತಾರೆ. ಸುನೀತಿ ಹತ್ರ ಬರ್ತಾರೆ. ನೋಡಮ್ಮ ಸುನೀತಿ, ನಿಮ್ಮ ಮಗ ವೇನನನ್ನೇ ನಾವು ಪಟ್ಟಾಭಿಷೇಕ ಮಾಡಬೇಕು ಅಂತ ಮಾಡಿದ್ದೇವೆ. ಮನಸ್ಸಿಲ್ಲ ಯಾರಿಗೂ, ಬಹಳ ದುಷ್ಟ, ಅವನನ್ನು ಮಾಡಿದರೆ ಏನಾಗತ್ತೋ ಏನೋ ಅಂತ. ಆದರೆ ಬೇರೆ ದಾರಿ ಇಲ್ಲ. ಸರಿ, ಬೇರೆ ದಾರಿ ಇಲ್ಲ ಅನ್ನೋದಕ್ಕೆ ಸುನೀತನಿಗೇನೆ ಪಟ್ಟಾಭಿಷೇಕ ಮಾಡಿದ್ದಾರೆ. ಆ ಸುನೀತನಿಗೆ ಪಟ್ಟಾಭಿಷೇಕ ಮಾಡಿದ ಮೇಲೆ ಇನ್ನೇನು ಕೇಳ್ತೀರಿ? ಮಾಡಿದ ಕೂಡಲೇ ಮೊದಲನೇ ಮಾತು ಅವನು ಹೇಳಿದ್ದು ನಯಷ್ಟವ್ಯಂ. ಇವತ್ತಿನಿಂದ ಯಜ್ಞ ಯಾಗ ಎಲ್ಲ ಸ್ಟಾಪ್, ಯಾರೂ ಮಾಡಬಾರದು. ನ ದಾತವ್ಯಂ, ದಾನಾಗಿ ನಾ ಬೇಡ. ಯಾವ ಅಧಿಕ ಮಾಸ ತರಲೇಬೇಡಿ ನನ್ನ ಮುಂದೆ. ಅದಕ್ಕಾಗಿ ಬಜೆಟ್ಟೇ ಇಲ್ಲ. ನಯಷ್ಟವ್ಯಂ ನ ದಾತವ್ಯಂ ನ ಹೋತವ್ಯಂ ದ್ವಿಜಾ ಕ್ವಚಿತ್ ಇತಿ ನ್ಯವಾರಯದ್ಧರ್ಮಂ ಭೇರಿ ಘೋಷೇಣ. ಎಲ್ಲ ಕಡೆಗೆ ಭೇರಿ ಘೋಷ, ಎಲ್ಲ ಕಡೆಗೆ ಡಂಗುರ ಹೊಡಿಸಿದ್ದಾನೆ. ಇನ್ನು ಮೇಲೆ ಈ ದೇಶದಲ್ಲಿ ಯಾರೂ ಯಾಗವನ್ನು ಮಾಡುವಂತೆ ಇಲ್ಲ, ಹೋಮವನ್ನು ಮಾಡುವಂತೆ ಇಲ್ಲ, ಶ್ರಾದ್ದವನ್ನು ಮಾಡುವಂತೆ ಇಲ್ಲ, ಯಾವ ಬ್ರಾಹ್ಮಣರು ಏನೂ ಮಾಡಬಾರದು ಅಂತ ಆದೇಶವನ್ನು ಮಾಡಿದ್ದಾನೆ. ಮಾಡಿದರೆ ಈ ಭೃಗು ಋಷಿಗಳೆಲ್ಲ ಅನ್ಕೋತಾರೆ, ಇದೇನಿದು ಉಭಯತಃ ಪ್ರಾಪ್ತಂ, ಅತ್ತ ದರಿ ಇತ್ತ ಪುಲಿ ಅಂತಾರಲ್ಲ ಹಾಗೆ. ರಾಜ ಇಲ್ಲ ಅಂದರೆ ಹೊರಗಿನವರ ಭೀತಿ. ಈ ರಾಜನನ್ನು ಮಾಡಿದರೆ ಇವನು ಈ ರೀತಿಯಾಗಿ ಪೀಡೆ ಕೊಡ್ತಾ ಇದ್ದಾನೆ, ಏನು ಮಾಡೋದು? ವೇನ ಪ್ರಕೃತ್ಯೈವ ಖಲಃ ಸುನೀತಾ ಗರ್ಭ ಸಂಭವ ತತ್ಪಾತಕಂ ಸ್ಪೃಶೇತ್. ಆಗ ಎಲ್ಲರೂ ವಿಚಾರ ಮಾಡ್ತಾರೆ, ಅವನ ಸ್ವಭಾವನೆ ಹಾಗೆ, ಏನಾದರೂ ಮಾಡಿಕೊಳ್ಳಿ, ಹಾಳಾಗಿ ಹೋಗಲಿ. ಆಗ ಋಷಿಗಳಂತಾರೆ, ಹಾಗೆ ಬಿಡೋ ಹಾಗಿಲ್ಲ. ಯಾಕೆ ಅಂದರೆ ನಾವು ಈ ರಾಜ್ಯದಲ್ಲಿ ಇದ್ದೇವೆ ಅಂದ ಮೇಲೆ ನಮ್ಮ ಕಣ್ಣೆದುರಿಗೆ ತಪ್ಪಾಗ್ತಾ ಇದ್ದರೆ ಆ ತಪ್ಪನ್ನು ನಾನು ನೋಡ್ತಾ ಕೂತ್ರೆ ಆ ಪಾಪ ನನಗೆ ಬರುತ್ತೆ. ತತ್ಪಾತಕಂ ನಮಗೆ ಬರುತ್ತೆ. ಬಹಳ ಸುಂದರವಾಗಿ ಭಾಗವತ ಹೇಳುತ್ತೆ, ನಾವು ಅವನೇನಾದರೂ ಮಾಡಿಕೊಳ್ಳಿ ಅಂತ ಬಿಟ್ಟರೆ ತತ್ಪಾತಕಂ ಸ್ಪೃಶೆ, ನಮ್ಮ ಕಣ್ಣೆದುರಿಗೆ. ಭೃಗು ಋಷಿಗಳಂತಾರೆ, ನಮ್ಮ ಕಣ್ಣೆದುರಿಗೆ ಪಾಪ ನಡೆದಿದೆ, ಅದು ಬಿಡಿ, ಪಾಪ ನಡೆದಿದೆ ಮಾತ್ರ ಅಲ್ಲ, ಅವನನ್ನು ರಾಜ ಮಾಡಿದ್ದು ನಾವೇ. ಹಾಗಾಗಿ ಅವನು ಮಾಡುವ ಪಾಪಕ್ಕೆ ನಾವೆಲ್ಲ ಭಾಗಿಗಳಾಗ್ತೇವೆ. ಪ್ರಯತ್ನ ಅಂತೂ ಮಾಡೋಣ, ಹೋಗಿ ಉಪದೇಶವನ್ನು ಮಾಡೋಣ ಅಂತ ಅವನ ಹತ್ರ ಹೋಗ್ತಾರೆ. ಹೋಗಿ ಬೇಕಾದಷ್ಟು ಉಪದೇಶವನ್ನು ಮಾಡ್ತಾರೆ. ಲೋಕಧಿಕ್ಕಾರ ಸಂದಗ್ಧಂ ದಹಿಷ್ಯಾಮ ಸ್ವತೇಜಸ. ಉಪದೇಶ ಅಂತೂ ಮಾಡೋಣ, ಅಷ್ಟೂ ಮೀರಿ ಕೇಳದೇ ಇದ್ದರೆ ನೋಡೋಣ, ಆಮೇಲೆ ಏನು ಮಾಡಬೇಕೋ ವಿಚಾರ ಮಾಡೋಣ ಅಂತ ಹೇಳಿ ಅಲ್ಲಿ ಹೊರಟಿದ್ದಾರೆ. ಹೋಗಿ
ಅವನಿಗೆ ಉಪದೇಶವನ್ನು ಮಾಡ್ತಾರೆ. ಮೊದಲು ಹೋದ ತಕ್ಷಣ ಹೇಳ್ತಾರೆ, ವಿಷ್ಣು ಪುರಾಣದಲ್ಲಿ ಬರ್ತದೆ, ಹೋದ ತಕ್ಷಣ ಹೇಳ್ತಾರೆ, ನೋಡಪ್ಪ ನಾವೆಲ್ಲರೂ ಬಹಳ ಒಂದು ದೀರ್ಘವಾದಂತಹ ದೀಕ್ಷೆಯನ್ನು ಮಾಡಬೇಕು ಅಂತ ಇಟ್ಕೊಂಡಿದ್ದೇವೆ, ಬಹಳ ದೊಡ್ಡದಾದ ಯಾಗವನ್ನು ಮಾಡಬೇಕು ಅಂತ ಇಟ್ಕೊಂಡಿದ್ದೇವೆ, 1000 ವರ್ಷದ ಯಾಗ. ಅದಕ್ಕೆ ನಿನ್ನ ಅನುಮತಿ ಬೇಕು. ನೋಡು, ಏನು ಯೋಚನೆ ಮಾಡಬೇಡ, ನೀನು ಹೇಗಿದ್ದೀಯೋ ಇರು, ನಮಗೆ ಹೋಮ ಮಾಡೋದಕ್ಕೆ ಬಿಡು ಸಾಕು. ನಾವು ಹೋಮ ಮಾಡಿದ ಪುಣ್ಯ ಎಲ್ಲ ನಿಮಗೆ ಕೊಡ್ತೇವೆ, ಅದರಿಂದ ನಿನಗೇ ಲಾಭ ಆಗತ್ತೆ, ದೇವರನ್ನು ನಿಂದೆ ಮಾಡಬೇಡ ಅಂತ ಬೇಕಾದಷ್ಟು ಉಪದೇಶವನ್ನು ಮಾಡ್ತಾರೆ. ಯಸ್ಯ ರಾಷ್ಟ್ರೇ ಪುರೇ ಚೈವ ಭಗವಾನ್ ಯಜ್ಞಪೂರುಷಃ. ಯಾವ ರಾಜ್ಯದಲ್ಲಿ ಯಾವ ರಾಷ್ಟ್ರದಲ್ಲಿ ಭಗವಂತನಿಗೆ ಅವಮಾನ ಆಗತ್ತೆ, ಆ ರಾಷ್ಟ್ರಕ್ಕೆ ಕ್ಷೇಮ ಆಗೋದಿಲ್ಲ. ಆ ದೇವರ ಪ್ರಸಾದ ಆಗಲಿ, ನಿನಗೆಷ್ಟು ಬೇಕೋ ಅಷ್ಟು ಭೋಗ ಮಾಡಬಹುದು. ಬೇಕಾದಷ್ಟು ಉಪದೇಶ ಮಾಡಿದರೆ ಇವನಿಗೇನು ಕಿವಿ ಮೇಲೆ ಹಾಕ್ಕೊಳ್ಳಿಲ್ಲ, ನಕ್ಕು ಬಿಟ್ಟ. ಬಾಲಿಶಾಹ, ಏನು ಸಣ್ಣ ಹುಡುಗರಂಗೆ ಮಾತಾಡ್ತೀರಿ, ಏನೋ ಪುಸ್ತಕ ಓದ್ಕೊಂಡು ಬಂದಿರಿ, ನನ್ನ ಮುಂದೆ ಹೇಳ್ತಾ ಇದ್ದೀರಿ. ಮೂರ್ಖರೇ, ಅಧರ್ಮೇ ಧರ್ಮಮಾನಿನಃ. ಯಾವುದು ನಿಜವಾದ ಧರ್ಮ ಅನ್ನೋದೇ ನಿಮಗೆ ಗೊತ್ತಿಲ್ಲ. ನಿಮಗೆ ಊಟಕ್ಕೆ ಹಾಕುವವನು ನಾನು, ನಿಮ್ಮನ್ನು ರಕ್ಷಣೆ ಮಾಡುವವನು ನಾನು, ನಿಮ್ಮನ್ನು ಪಾಲನೆ ಮಾಡುವವನು ನಾನು ರಾಜ. ನನ್ನ ಸ್ತೋತ್ರ ಮಾಡೋದು ಬಿಟ್ಟು ಅದು ಯಾವನೋ ದೇವರು ಸ್ತೋತ್ರ ಮಾಡ್ತಿರಲ್ಲ, ವ್ಯಭಿಚಾರಿಗಳಿದ್ದಂತೆ ನೀವು ಅಂತ ಬೈತಾ ಇದ್ದಾನೆ. ಪತಿಂ ಜಾರಂ ಉಪಾಸತೆ. ಗಂಡನನ್ನು ಬಿಟ್ಟು ಜಾರನ ಹತ್ತಿರ ಹೋದಾಗೆ ನನ್ನನ್ನು ಬಿಟ್ಟು ದೇವರ ಹತ್ತಿರ ಹೋಗ್ತಾ ಇದ್ದೀರಾ, ನಿಮಗೆ ಬುದ್ಧಿ ಇಲ್ಲ. ಅವಜಾನಂತಿಯೇ ಮೂಢಾಹ ನರರೂಪಿಣಮೀಶ್ವರಂ. ರಾಜ ಅಂದರೆ ಯಾರಂತ ತಿಳ್ಕೊಂಡಿದ್ದೀರಾ? ರಾಜರಾಜೇಶ್ವರ ರೂಪ ಭಗವಂತನದು ರಾಜನಲ್ಲೇ ಇರುತ್ತೆ, ಅವನೆಲ್ಲೋ ಬೇರೆ ಕಡೆಗೆ ಇರೋದಿಲ್ಲ. ಅಂದ ಮೇಲೆ ನಾನೇನು ಹೇಳ್ತೇನೋ ಅದು ನಿಮಗೆ ಆದೇಶ ಅಂತ ಬೇಕಾದಷ್ಟು ಹೇಳಿದೆ. ಏನು ಹೇಳಿದ್ರು ಕೇಳಲಿಲ್ಲ. ಆಗ ಇವರಿಗೆ ಸಿಟ್ಟಿಗೆ ಬಂದಿದೆ. ಹನ್ಯತಾಮೇಶಃ. ಭಾಳ ಆಯ್ತು, ಒಂದು ಅತಿ ಆಯಿತು, ಸಾಯಿಸ್ರಿ ಇವನನ್ನು ಅಂದಿದ್ದಾರೆ. ಸಾಯಿಸ್ರಿ ಇವನನ್ನು ಅಂತಂದು ಏನು ಮಾಡಿದ್ದಾರೆ? ಏನಿಲ್ಲ. ಏನು ಅದ್ಭುತ! ಭಾಗವತದ ಒಂದೊಂದು ಮಾತು ಪರಮ ರೋಮಾಂಚನ ಆಗತ್ತೆ. ಸಾಯಿಸಬೇಕು ಅಂದರೆ ಏನು ಮಾಡಬೇಕು? ಯಾರೋ ಭಟರನ್ನು ಕರೆದು ಹಿಡಿರಿ, ಹೊಡಿರಿ, ಕುತ್ತಿಗೆ ಕತ್ತರಿಸ್ರಿ, ಅಥವಾ ಕೈಯಲ್ಲಿ ದರ್ಭ ನೀರು ತಗೊಂಡು ಶಾಪ ಕೊಡ್ರಿ, ಏನಿಲ್ಲ. ಒಂದು 7-8 ಜನ ಋಷಿಗಳು ಬಂದಿದ್ರು ಏನೋ, ಎಲ್ಲರೂ ಒಮ್ಮೊಮ್ಮೆ ಹೊಂ 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 ಹುಂಕಾರವನ್ನು ಮಾಡಿದ್ದಾರೆ, ಸತ್ತೇ ಹೋಗಿದ್ದಾನೆ. ಆ ಋಷಿಗಳ ತಪಸ್ಸಿನ ಪ್ರಭಾವ. ಹುಂಕೃತೈರೇವ ಏನಂ ಹತಂ ಅಚ್ಯುತ ನಿಂದಯ. ಭಾಗವತ ಹೇಳುತ್ತೆ, ಈ ಋಷಿಗಳು ಹುಂಕಾರ ಮಾಡಿದ್ದರಿಂದ ಸತ್ತ ಅನ್ನೋದು ಮೇಲ್ನೋಟಕ್ಕೆ, ಆದರೆ ವಾಸ್ತವಿಕವಾಗಿ ಅವನು ಸತ್ತದ್ದು ಅಚ್ಯುತ ನಿಂದಯ. ಭಗವಂತನ ನಿಂದೆಯನ್ನು ಮಾಡಿ ಆಲ್ರೆಡಿ ಅವನು ಸತ್ತು ಹೋಗಿದ್ದ. ಈ ಋಷಿಗಳು ಒಂದೇ ಒಂದು ಹುಂಕಾರ ಮಾಡಿದರು, ಸತ್ತೇ ಬಿದ್ದಿದ್ದಾನೆ. ಆ ಋಷಿಗಳ ತಪಸ್ಸಿನ ಪ್ರಭಾವ ಅಷ್ಟಿದೆ. ವೇನ ಸತ್ತು ಬಿದ್ದಿದ್ದಾನೆ. ವೇನ ಸತ್ತು ಬಿದ್ದ ಮೇಲೆ ಋಷಿಗಳೆಲ್ಲ ಹೋಗಿಬಿಟ್ರು. ಬಹಳ ಮನಸ್ಸಿಗೆ ನೋವಾಗಿತ್ತು, ಹೋಗಿದ್ರು. ಈ ಸುನೀತ ಆ ವೇನನ ದೇಹವನ್ನು ಸಂಸ್ಕಾರ ಮಾಡಲಿಕ್ಕೆ ಬಿಡಲಿಲ್ಲ, ಹಾಗೆ ಇಟ್ಟುಕೊಂಡು ಕೂತಿದ್ದಾಳೆ. ಅದನ್ನು ಹಾಗೆ ಇಟ್ಟುಕೊಂಡು ಕೂತಿದ್ದಾಳೆ ಅನೇಕ ದಿನಗಳವರೆಗೆ. ಹಾಗೆ ಕೂತಿದ್ದಾಳೆ. ಈ ಕಡೆಗೆ ಋಷಿಗಳೆಲ್ಲ ಒಂದು ದಿನ ಸಂಧ್ಯಾ ವಂದನೆಯನ್ನು ಮಾಡ್ತಾ ಸಾಯಂಕಾಲ ನದಿ ದಂಡೆಯ ಮೇಲೆ ಕೂತಿದ್ದಾರೆ. ನದಿ ದಂಡೆಯ ಮೇಲೆ ಕೂತಾಗ ಇದ್ದಕ್ಕಿದ್ದ ಹಾಗೆ ಏನೋ ದೊಡ್ಡ ಧೂಳು ಬಂದ ಹಾಗಾಯಿತು. ಏನು ಅಂತ ನೋಡ್ತಾರೆ, ಕೋಟಿ ಜನ ಕಳ್ಳರು ಆ ರಾಜ್ಯವನ್ನು ಆಕ್ರಮಣ ಮಾಡ್ತಾ ಇದ್ದಾರೆ. ಮತ್ತೆ ಇವರಿಗೆ ಸಮಸ್ಯೆ ಆಯಿತು. ನೋಡಿದ್ಯಾ, ಇಷ್ಟು ದಿವಸ ಅವನು ಏನೋ ಕೆಟ್ಟವನೋ ಒಳ್ಳೆಯವನೋ, ಒಬ್ಬ ರಾಜ ಅಂತಿದ್ದದ್ದಕ್ಕೆ ಯಾವ ಪರದೇಶದವರು ಬಂದು ಆಕ್ರಮಣ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಕೂತಿದ್ರು. ಈಗ ಅವನು ಸತ್ತ ಅಂತ ಗೊತ್ತಾಯಿತು, ಮತ್ತೆ ಆಕ್ರಮಣ ಶುರುವಾಗಿದೆ. ಏನು ಮಾಡೋದು ಅಂತ ವಿಚಾರ ಮಾಡಿ ಎಲ್ಲರೂ ಆ ಸುನೀತ ಅವಳ ಹತ್ರ ಬರ್ತಾಳೆ. ನೋಡಮ್ಮ, ನಿನ್ನ ಆ ಮಗನ ದೇಹ, ವೇನನ ದೇಹವನ್ನು ನಮಗೆ ಕೊಡು ಅಂತ ಕೇಳ್ತಾರೆ. ಆಗಲಿ ಅಂತ ಆ ವೇನನ ದೇಹವನ್ನು ಕೊಡ್ತಾರೆ. ವೇನನ ದೇಹವನ್ನು ಕೊಟ್ಟಾಗ ಆ ವೇನನ ದೇಹವನ್ನು ಮಥನ ಮಾಡ್ತಾ ಇದ್ದಾರೆ. ವೇನನ ದೇಹವನ್ನು ಮಥನ ಮಾಡ್ತಾ ಇದ್ದಾರೆ. ಮೊದಲು ತೊಡೆಯನ್ನು ಮಥನ ಮಾಡಿದ್ದಾರೆ. ಮಮಂಥ ಊರುಂ ತರಸ ತತ್ರಾಸೀದ್ ಬಾಹುಕೋ ನರಃ ಕಾಕಕೃಷ್ಣ ಅತಿ ಹ್ರಸ್ವಾಂಗ ಹ್ರಸ್ವಬಾಹುರ್ಮಹಾಹನು. ಒಬ್ಬ ಕುಳ್ಳಗಿನ ವ್ಯಕ್ತಿ ಹುಟ್ಟಿದ್ದಾನೆ. ವೇನನ ತೊಡೆಯನ್ನು ಮಥನ ಮಾಡಿದಾಗ, ಮಥನ ಅಂದರೆ ಏನು, ಹೇಗೆ ಮಾಡ್ತಾರೆ, ಆಗ ಏನು ಅದು ಪ್ರೋಸೆಸ್ ಇತ್ತು, ಅದು ಯಾವುದು ನಮಗೆ ಗೊತ್ತಿಲ್ಲ. ಆದರೆ ಒಂದು ಅದ್ಭುತವಾದ ಪ್ರಕ್ರಿಯೆ ಮಾತ್ರ ನಿಜ. ದೇಹವನ್ನು ಮಥನ ಮಾಡಿ ಆ ದೇಹದಿಂದಲೇ ಸತ್ತ ದೇಹವನ್ನು ಮಥನ ಮಾಡಿ ಆ ದೇಹದಿಂದ ಇನ್ನೊಂದು ಜೀವವನ್ನು ಹುಟ್ಟುವಂತೆ ಮಾಡುವಂತಹ ಅತಿ ದೊಡ್ಡದಾದ ಅಡ್ವಾನ್ಸ್ಡ್ ಆದಂತಹ ಒಂದು ವ್ಯವಸ್ಥೆ ಆಗಿನ ಕಾಲದಲ್ಲಿ ಇತ್ತು. ಅವರು ಸೃಷ್ಟಿಯನ್ನು ಮಾಡಿದ್ದಾರೆ. ಒಂದು ಪುಟ್ಟ ಕುಳ್ಳಗಿನ ಹುಡುಗ ಹುಟ್ಟಿದ್ದಾನೆ. ನೋಡೋದಕ್ಕೆ ಅತೀ ಕಪ್ಪು, ಕುಳ್ಳಗೆ ಇದ್ದಾನೆ. ಉದ್ದ ಕೈಗಳು, ಅವನ ದೇಹಕ್ಕಿಂತಲೂ ಉದ್ದ ಕೈಗಳಿದೆ. ಹ್ರಸ್ವಪಾತ್, ಪುಟ್ಟದಾದ ಕಾಲು, ಭಾರೀ ವಿಚಿತ್ರ ಇದ್ದಾನೆ. ಕೆಂಪು ಕಣ್ಣು,
ದೊಡ್ಡ ದೊಡ್ಡ ಕೂದಲುಗಳು. ಅಂತಹ ಹುಡುಗ ಬಂದಿದ್ದಾನೆ. ಅವನು ಬಂದು ಏನು ಮಾಡಲಿ ಅಂತ ಕೇಳಿದ. ಇವನು ಋಷಿಗಳು ಏನು ಮಾಡಬೇಡ, ಸುಮ್ಮನೆ ಕೂಡು ಅಂದರು. ನಿಷಾದ ಸಂಸ್ಕೃತದಲ್ಲಿ ನಿಸೀದ ಅಂದರೆ ಕೂಡು ಅಂತ ಅರ್ಥ. ಏನು ಮಾಡಬೇಡ ಮಾರಾಯ, ನೀನು ಸುಮ್ಮನೆ ಕೂಡು ಅಂದರು. ಅದಕ್ಕಾಗಿಯೇ ಅದು ನಿಷಾದ ಎಂಬ ಜಾತಿ. ಅವನು ಹಾಗೆ ವನಕ್ಕೆ ಹೋಗ್ತಾನೆ. ಅಲ್ಲಿ ನಿಷಾದ ಎಂಬ ಜಾತಿ, ಅವನಿಂದ ಬೇಕಾದಷ್ಟು ಅವಾಂತರ ಪಂಗಡಗಳೆಲ್ಲ ನಿರ್ಮಾಣ ಆಗತ್ತೆ ಅಂತ ತಿಳಿಸ್ತಾರೆ. ಅದಾದ ಮೇಲೆ ಆ ವೇನನ ಎರಡೂ ಭುಜಗಳನ್ನು ಮಥನ ಮಾಡ್ತಾರೆ. ಆ ಎರಡೂ ಭುಜನಗಳನ್ನು ಮಥನ ಮಾಡಿದಾಗ ಬಾಹುಭ್ಯಾಂ ಮಧ್ಯಮಾನಾಭ್ಯಾಂ ಮಿಥುನಂ ಸಮಪದ್ಯತ. ಅವಳಿ ಜವಳಿ ಮಕ್ಕಳು ಹುಟ್ಟಿದ್ದಾರೆ. ಬಲಗೈಯಿಂದ ಪೃಥು ಎಂಬುದಾಗಿ ಹುಟ್ಟುತ್ತಾನೆ. ಎಡಗೈಯಿಂದ ಒಂದು ಸುಂದರವಾದ ಕನ್ಯೆ ಹುಟ್ಟುತ್ತಾಳೆ. ಅವಳೇ ಅರ್ಚಿದೇವಿ ಎಂಬುದಾಗಿ, ಸಾಕ್ಷಾತ್ ಲಕ್ಷ್ಮೀದೇವಿಯ ವಿಶೇಷ ಆವೇಶ ಇರುವಂತಹ ಹೆಣ್ಣು ಅವಳು ಅಲ್ಲಿ ಹುಟ್ಟುತ್ತಾಳೆ. ಇಲ್ಲಿ ಶ್ರೀಮದಾಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾರೆ. ಭಾಗವತ ಹೇಳಬೇಕಾದ್ರೆ ಏನು ಹೇಳುತ್ತೆ ಅಂದರೆ, ಆ ಪೃಥುಚಕ್ರವರ್ತಿ ಆ ದೇಹದಿಂದ ಹುಟ್ಟಿದ್ದಕ್ಕಾಗಿ ಆ ನನಗೆ ಸದ್ಗತಿ ಆಯಿತು ಅಂತ ಹೇಳಿಬಿಡ್ತಾರೆ ಭಾಗವತ. ಅದಕ್ಕೆ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಹಾಗಲ್ಲ, ಏನಾಗಿರುತ್ತೆ ಅಂದರೆ, ಈ ವೇನನ ದೇಹದಲ್ಲಿ ನಿಮಗೆಲ್ಲ ಗೊತ್ತು ಜೀವದ್ವಯಾವೇಶ ಅಂತ. ಹಿರಣ್ಯಕಶಿಪುವಿನಲ್ಲಿ ಜಯ ಮತ್ತು ಹಿರಣ್ಯಕಶಿಪು ಎಂಬ ಅಸುರ, ಹೀಗೆ ನೀವೆಲ್ಲ ಕೇಳಿದ್ದೀರಿ. ಹಾಗೆ ಇವನ ದೇಹದಲ್ಲಿ 4 ಜನ ಇದ್ದರು. ಈ ವೇನನ ದೇಹದಲ್ಲಿ ವೇನನನ್ನು ಬಿಟ್ಟು 3 ಜನ, ಒಟ್ಟಾರೆ 4 ಜನ ಇದ್ರಂತೆ. ಆ 4 ಜನರಲ್ಲಿ ತಾಮಸ ಅತೀ ತಾಮಸ ಅಂದರೆ ಈ ವೇನ ಯಾರದು ಈ ದೇಹವೋ, ಸುಮ್ಮನೆ ನಿಮಗೆ ತಿಳಿಯೋದಕ್ಕೆ ಹೇಳ್ತೇನೆ. ನನ್ನ ಮನೆ ಇದೆ, ನಾನು ದುಡ್ಡು ಕೊಟ್ಟು ಕೊಂಡುಕೊಂಡಂತಹ ಮನೆಗೆ ನಾನು ಯಜಮಾನ. ಆ ಮನೆಯಲ್ಲಿ ಗೆಸ್ಟಾಗಿ ಇರೋದಕ್ಕೆ ಒಂದು 4-5 ಜನ ಬಂದು ಇರ್ತಾರೆ. ಅವರು ಎಷ್ಟು ದಿನ, ಒಂದು 15 ದಿನ ಇರ್ಬೋದು, 1 ತಿಂಗಳಿರ್ಬೋದು, 1000 ಒಂದು 70 ತಿಂಗಳಿರ್ಬೋದು, ಅದು ಬೇರೆ. ಆದರೆ ಮನೆ ಯಾರದು? ನನ್ನದು. ನಾನು ದುಡ್ಡು ಕೊಟ್ಟು ಕಟ್ಟಿಸಿದ ಮನೆಗೆ ಯಜಮಾನ ಯಾರು? ನಾನು. ಹಾಗೆ ಈ ವೇನ ಎಂಬ ಅಸುರನ ಪಾಪದಿಂದ ನಿರ್ಮಿತವಾದ ದೇಹ ಈ ವೇನನ ದೇಹ. ಅವನು ತಾಮಸ ಬಹಳ ದುಷ್ಟ. ಅವನಿಗೆ ಅಂಧಂತಮಸ್ಸೇ ಆಗಿದೆ. ದೇವರ ನಿಂದೆಯನ್ನು ಮಾಡಿದ್ದಾನೆ, ವೇದ ನಿಂದೆಯನ್ನು ಮಾಡಿದ್ದಾನೆ, ಧರ್ಮ ನಿಂದೆಯನ್ನು ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಒಳ್ಳೆಯ ಗತಿ ಆಗೋ ಚಾನ್ಸೇ ಇಲ್ಲ. ಅವನಿಗೆ ಅಂಧಂತಮಸ್ಸಾಗಿದೆ. ಅದು ಬಿಟ್ಟು ಇನ್ನು 3 ಜೀವರು ಅದರಲ್ಲಿ ಇದ್ದು. ಒಂದು ಸಾತ್ವಿಕ ಜೀವ. ಆ ಸಾತ್ವಿಕ ಜೀವವೇ ಪೃಥುಚಕ್ರವರ್ತಿಯಾಗಿ ಅವತಾರ ಮಾಡಿದೆ. ಇನ್ನೊಂದು ರಾಜಸ ಜೀವ ಒಂದಿತ್ತು. ಆ ರಾಜಸ ಜೀವ ಏನಾಗಿತ್ತು ಅಂದರೆ, ಅದು ಸ್ವಲ್ಪ ಸಮಸ್ಯೆ ಆಗಿಬಿಟ್ಟಿತ್ತು ಆ ರಾಜಸ ಜೀವನಿಗೆ. ಆ ರಾಜಸ ಜೀವ ಒಳಗಿದ್ದ ರಾಜಸ ಜೀವ ಈ ಒಳಗಿದ್ದ ತಾಮಸನಾದಂತಹ ಏನು ವೇನ ಇದ್ದ, ಅವನ ಸಂಪರ್ಕದಿಂದ ಸ್ವಲ್ಪ ಪಾಪವೂ ಆಗಿತ್ತು ಅವನಿಂದ. ಒಳಗಡೆ ಪೃಥು ಇದ್ದ, ಹೀಗಾಗಿ ಪುಣ್ಯವೂ ಮಾಡಿದ್ದ. ಪೃಥು ಮತ್ತು ವೇನ ಇವರಿಬ್ಬರ ಮಧ್ಯದಲ್ಲಿ ಒಬ್ಬ ರಾಜಸ ಜೀವ ಇದ್ದ. ಇವನ ಪ್ರಭಾವದಿಂದ ಸ್ವಲ್ಪ ಕೆಟ್ಟವನೂ ಆಗಿದ್ದ, ಇವನ ಪ್ರಭಾವದಿಂದ ಸ್ವಲ್ಪ ಒಳ್ಳೆಯವನೂ ಆಗಿದ್ದ. ಅವನು ರಾಜಸ ಜೀವ. ಇನ್ನೊಬ್ಬ ತಾಮಸ ಜೀವ ಇದ್ದ. ಆ ತಾಮಸ ಜೀವ ಹುಟ್ಟಿದವನೇ ಅವನು ನಿಷಾದ. ಆ ನಿಷಾದ ಏನು ಹುಟ್ಟುತ್ತಾನಲ್ಲ, ತಾಮಸ ಜೀವ. ಏನಾಯಿತು ಅಂದರೆ, ದೇವರ ವಿಚಿತ್ರವಾದ ನೋಡಿ ಸಂಕಲ್ಪ. ಆ ತಾಮಸ ಜೀವ ಹುಟ್ಟಬೇಕಾದರೆ ಈ ರಾಜಸ ಜೀವ ಏನಿದ್ನಲ್ಲ, ಆ ರಾಜಸ ಜೀವನೊಳಗಿರುವ ಏನೇನು ಅಲ್ಪ ಸ್ವಲ್ಪ ಪಾಪಗಳಿತ್ತೋ ಅದನ್ನೆಲ್ಲ ತಗೊಂಡು ಇವನು ಹುಟ್ಟಿಬಿಟ್ಟ. ಯಾರು? ಆ ತಾಮಸ ಜೀವ. ಹಾಗಾಗಿ ಆ ರಾಜಸ ಜೀವನ ಪಾಪ ಎಲ್ಲ ಖಾಲಿ ಆಯಿತು, ಪುಣ್ಯ ಮಾತ್ರ ಉಳಿತು. ಅವನು ಸ್ವರ್ಗಕ್ಕೆ ಹೋಗಿಬಿಟ್ಟ. ಅವನು ಸ್ವರ್ಗಕ್ಕೆ ಹೋದ. ಈ ತಾಮಸ ಜೀವ ನಿಷಾದ ಆದ. ಹೀಗೆ ಒಟ್ಟಾರೆ 4 ಇದೆ. ಸುಮ್ಮನೆ ಸರಳವಾಗಿ ಹೇಳ್ತೇನೆ. ತಾಮಸ ವೇನ ಅವನು ಅಂಧಂತಮಸ್ಸಿಗೆ ಹೋದ. ತಾಮಸ ಜೀವ ನಿಷಾದ ಆಗಿ ಅವನು ಹೋದ. ರಾಜಸ ಜೀವ ಪಾಪವನ್ನು ಕಳೆದುಕೊಂಡು ಸ್ವರ್ಗಕ್ಕೆ ಹೋದ. ಸಾತ್ವಿಕ ಜೀವ ಪೃಥುಚಕ್ರವರ್ತಿಯಾಗಿ ಅವತಾರ ಮಾಡಿದ. ಹೀಗೆ ಇದನ್ನು ತಿಳಿಯಬೇಕು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಇದೆಲ್ಲ ಶ್ರೀಮದಾಚಾರ್ಯರಿಗೆ ಬಿಟ್ಟರೆ ಇನ್ಯಾರಿಗೂ ಹೇಳುವ ತಾಕತ್ತೇ ಇಲ್ಲ. ಈ ಎಲ್ಲ ದೇವಗುಹ್ಯವನ್ನು ಹೇಳಬೇಕು, ಶ್ರೀಮದಾಚಾರ್ಯರು ಮಾತ್ರ ಹೇಳಬೇಕು. ಒಳಗೆ ಎಷ್ಟು ಜೀವ ಇದ್ದರು, ಯಾರಿದ್ರು, ಏನಿದ್ರು ಯಾರಿಗೆ ಗೊತ್ತಾಗತ್ತೆ? ವೇದವ್ಯಾಸ ದೇವರು ಹೇಳಬೇಕು, ಶ್ರೀಮದಾಚಾರ್ಯ ಹೇಳಬೇಕು ಅಷ್ಟೇ. ಇನ್ಯಾರಿಗೂ ಆ ಟೆರಿಟರಿ ಒಳಗೆ ಪ್ರವೇಶ ಇಲ್ಲ. ಯಾರೊಳಗೆ ಯಾರು ಜೀವ ಇದ್ದಾರೆ, ಯಾರಿಲ್ಲ, ಶ್ರೀಮದಾಚಾರ್ಯ ಹೇಳಿದರೆ ಉಂಟು, ಇಲ್ಲದೇ ಇದ್ದರೆ ಇಲ್ಲ. ಅಂತಹ ನಿರ್ಣಯವನ್ನು ಶ್ರೀಮದಾಚಾರ್ಯರು ಮಾಡಿಕೊಡ್ತಾರೆ. ಹಾಗಾಗಿ ಮಿಥುನಂ ಸಮಪದ್ಯತ. ಆ 2 ಮಕ್ಕಳು ಅಲ್ಲಿ ಹುಟ್ಟಿದ್ದಾರೆ, ಅರ್ಚಿ ಮತ್ತು ಪೃಥು ಎಂಬುದಾಗಿ ಅಲ್ಲಿ ಅವತಾರ ಮಾಡ್ತಾರೆ.
ಆ ಪೃಥು ಚಕ್ರವರ್ತಿ ಹುಟ್ಟಿದರೆ ಸ್ವಯಂ ಬ್ರಹ್ಮದೇವರು ಬರ್ತಾರೆ ಮೇಲಿನಿಂದ. ಬ್ರಹ್ಮದೇವರು ಎಲ್ಲ ದೇವತೆಗಳು ಬಂದು ನೋಡಿ ಹೇಳ್ತಾರೆ, ವೈನ್ಯಸ್ಯ ದಕ್ಷಿಣೇ ಹಸ್ತೆ ದೃಷ್ಟ್ವಾ ಚಿಹ್ನಂ ಗದಾಭೃತಃ. ಆ ವೇನನ ಪೃಥು ಚಕ್ರವರ್ತಿಯ ಬಲಗೈಯಲ್ಲಿ ದೇವರ ಕೈಯಲ್ಲಿ ಏನು ಲಕ್ಷಣಗಳಿರಬೇಕೋ ಆ ಎಲ್ಲ ಲಕ್ಷಣಗಳಿತ್ವಂತೆ. ಪಾದಯೋರ್ ಅರವಿಂದಂಚ, ಅವನ ಪಾದದಲ್ಲಿ ದೇವರ ಕಾಲಿನಲ್ಲಿ ಹೇಗೆ ಪದ್ಮ ಇರಬೇಕೋ ಹಾಗೆ ಅವನ ಕಾಲಿನಲ್ಲಿ ಪದ್ಮದ ಚಿಹ್ನೆ ಇತ್ತು. ಹಾಗಾಗಿ ಅದನ್ನು ನೋಡಿ ಬ್ರಹ್ಮದೇವರು ಹೇಳಿ ಹೇಳ್ತಾರೆ, ಸಾಕ್ಷಾತ್ ಭಗವಂತನ ವಿಶೇಷವಾದ ಆವೇಶ ಇವನಲ್ಲಿ ಇದೆ. ಆದ್ದರಿಂದ ಇವನು ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ. ಯಸ್ಯ ಅಪ್ರತಿಹತಂ ಚಕ್ರಂ ಅಂಶಸ್ಯ ಪರಮೇಷ್ಠಿನಃ. ಇವನ ರಾಜ್ಯ ಹೇಗಿದೆ ಅಂದರೆ ಯಾರೂ ಇವನ ಎದುರಿಗೆ ಬರೋದಿಲ್ಲ, ಅಂಥ ದೊಡ್ಡ ರಾಜ್ಯವನ್ನು ಇವನು ಆಳ್ತಾನೆ ಎಂಬುದಾಗಿ ಹೇಳಿ ಬ್ರಹ್ಮದೇವರು ಹೊರಟು ಹೋಗ್ತಾರೆ. ಬ್ರಹ್ಮದೇವರು ಹೊರಟ ಮೇಲೆ ಆಮೇಲೆ ಆ ಪೃಥು ಮತ್ತು ಅರ್ಚಿ ಇವರಿಬ್ಬರ ವಿವಾಹವನ್ನು ಮಾಡ್ತಾರೆ. ಪೃಥು ಮತ್ತು ಅರ್ಚಿಯ ವಿವಾಹ ಆಗತ್ತೆ. ಇಲ್ಲಿ ಮತ್ತೆ ಶ್ರೀಮದಾಚಾರ್ಯರು ಬಹಳ ಮಹತ್ವದ ನಿರ್ಣಯವನ್ನು ಕೊಡ್ತಾರೆ. ಏನು ಅಂದರೆ, ದೇವರು ಮತ್ತು ಲಕ್ಷ್ಮೀದೇವಿ ಭೂಮಿಯಲ್ಲಿ ಬಂದಾಗ ಯಾವಾಗ ಮದುವೆಯಾಗ್ತಾರೆ, ಯಾವಾಗ ಮದುವೆ ಆಗೋದಿಲ್ಲ ಅನ್ನುವುದನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ದೇವರು ಸಾಕ್ಷಾತ್ತಾಗಿ ದೇವರೇ ಭೂಮಿಗೆ ಬಂದಿದ್ದಾನೆ, ಕೃಷ್ಣ, ರಾಮ ಇತ್ಯಾದಿ ರೂಪಗಳು. ಆ ಸಂದರ್ಭದಲ್ಲಿ ದೇವರನ್ನು ಮದುವೆಯಾಗೋದಕ್ಕೆ ಸಾಕ್ಷಾತ್ ಲಕ್ಷ್ಮೀದೇವಿ ಭೂಮಿಗೆ ಬಂದಿದ್ದಾಳೆ ಅಂತಾದರೆ ಮದುವೆ ಆಗತ್ತೆ. ದೇವರು ಪ್ಲಸ್ ಲಕ್ಷ್ಮೀ ಮದುವೆ ಆಗತ್ತೆ, ಪಾಸಿಟಿವ್, ಏನು ಸಮಸ್ಯೆ ಇಲ್ಲ. ಆದರೆ ಸಾಕ್ಷಾತ್ ದೇವರು ಬಂದರೆ ಮದುವೆ ಆಗತ್ತೆ. ಆದರೆ ದೇವರ ಒಂದು ಅಂಶ ಬಂದಿದೆ ಭೂಮಿಯಲ್ಲಿ. ಪೃಥು ಚಕ್ರವರ್ತಿಯಲ್ಲಿ ದೇವರ ಅಂಶ ಇದೆ ಅಂತ ಇಟ್ಕೊಳ್ಳಿ. ದೇವರು ಒಂದು ಅಂಶ ಬಂದಿದೆ, ಬಲರಾಮ ಒಂದು ಅಂಶ, ಶುಕ್ಲಕೇಶ ವೇಷ, ಪೃಥು ಒಂದು ಅಂಶ, ನರ ಒಂದು ಅಂಶ. ಹೀಗೆ ದೇವರ ಅಂಶ ಬಂದಿದ್ದರೆ ಆಗ ಸಾಕ್ಷಾತ್ ಲಕ್ಷ್ಮೀದೇವಿ ಭೂಮಿಯಲ್ಲಿ ಅವತಾರ ಮಾಡಿದರೆ ಅವರಿಬ್ಬರಿಗೂ ಮದುವೆ ಆಗೋದಿಲ್ಲ. ದೇವರು ಅಂಶದಿಂದ ಬಂದರೆ ಲಕ್ಷ್ಮೀದೇವಿಯೂ ಅಂಶದಿಂದ ಇದ್ದರೆ ಮಾತ್ರ ಮದುವೆಯಾಗತ್ತೆ ಹೊರತು ಸಾಕ್ಷಾತ್ ದೇವರು ಸಾಕ್ಷಾತ್ ಲಕ್ಷ್ಮೀ ಮದುವೆ ಆಗತ್ತೆ, ಅಂಶದೇವರು ಅಂಶಲಕ್ಷ್ಮಿ ಮದುವೆ ಆಗತ್ತೆ. ಆದರೆ ಸಾಕ್ಷಾತ್ ಲಕ್ಷ್ಮಿ ಬಂದಿದ್ದಾಳೆ, ದೇವರ ಅಂಶ ಇದೆ, ಮದುವೆ ಆಗೋದಿಲ್ಲ. ದೇವರ ಅಂಶ ಸಾಕ್ಷಾತ್ ಲಕ್ಷ್ಮಿ ಮದುವೆ ಆಗೋದಿಲ್ಲ. ದೇವರ ಅಂಶ ಲಕ್ಷ್ಮಿಯ ಅಂಶ ಮದುವೆಯಾಗತ್ತೆ, ದೇವರ ಅಂಶ ಲಕ್ಷ್ಮಿಯ ಅಂಶ ಮದುವೆಯಾಗತ್ತೆ. ಸಾಕ್ಷಾತ್ ಲಕ್ಷ್ಮಿ ಸಾಕ್ಷಾತ್ ದೇವರು ಮದುವೆಯಾಗತ್ತೆ. ಇನ್ನೊಂದೇನು ಅಂದರೆ ಸಾಕ್ಷಾತ್ ದೇವರು ಲಕ್ಷ್ಮೀ ಅಂಶ ಮದುವೆಯಾಗತ್ತೆ. ಸಾಕ್ಷಾತ್ ದೇವರು ಕೃಷ್ಣ, ಉಳಿದ ಯಾರವರು ಜಾಂಬವತಿ ಮೊದಲಾದ ಮಹಿಷಿಯರಲ್ಲಿ ಅಥವಾ 16,800 ಜನ ಗೋಪಿಕಾ ಸ್ತ್ರೀಯರು ಇವರೆಲ್ಲರಲ್ಲಿ ಲಕ್ಷ್ಮಿಯ ಅಂಶ ಮಾತ್ರ ಇದೆ, ಆದರೂ ಮದುವೆಯಾಗತ್ತೆ. ಗೊತ್ತಾಯ್ತಲ್ಲ, ಸಾಕ್ಷಾತ್ ಮದುವೆಯಾಗತ್ತೆ, ಅಂಶ ಮದುವೆಯಾಗತ್ತೆ. ಸಾಕ್ಷಾತ್ ದೇವರು ಅಂಶ ಲಕ್ಷ್ಮಿ ಮದುವೆಯಾಗತ್ತೆ, ಅಂಶದೇವರು ಸಾಕ್ಷಾತ್ ಲಕ್ಷ್ಮಿ ಮದುವೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಪೃಥು ಮತ್ತು ಅರ್ಚಿ ಇಬ್ಬರೂ ಅಂಶರೂಪದಿಂದ ಬಂದವರು, ಆದ್ದರಿಂದ ಅವರಿಬ್ಬರ ವಿವಾಹ ಆಗಿದೆ ಎಂಬುದಾಗಿ ಹೇಳ್ತಾರೆ. ಪೃಥು ಚಕ್ರವರ್ತಿಗೆ ರಾಜ್ಯಾಭಿಷೇಕವನ್ನು ಮಾಡ್ತಾರೆ. ಏನು ರಾಜ್ಯಾಭಿಷೇಕ, ಎಲ್ಲ ದೇವತೆಗಳು ಬರ್ತಾರೆ. ಎಲ್ಲ ದೇವತೆಗಳು ಬಂದು ಒಬ್ಬೊಬ್ಬರು ಒಂದೊಂದು ಉಪಾಯನಗಳನ್ನು ಕೊಡ್ತಾರೆ. ಕುಬೇರ ಮೊದಲಾದ ಎಲ್ಲ ದೇವತೆಗಳು ಬಂದು ನಾನಾ ತರಹದ ಉಪಾಯನಗಳನ್ನು ಕೊಡ್ತಾರೆ. ಕುಬೇರ ಬಂಗಾರದ ಆಸನವನ್ನು ಕೊಡ್ತಾನೆ, ವರುಣ ಒಂದು ಛತ್ರಿಯನ್ನು ಕೊಡ್ತಾನೆ. ಎಂಥ ಛತ್ರಿ ಅಂದರೆ ಯಾವಾಗಲೂ ನೀರು ಸೋರ್ತಾ ಇರಬೇಕು, ಅದರಿಂದ ನೀರು ಸೋರ್ತಾ ಇರಬೇಕು. ಅಂದರೆ ಇದು ಹರದ ಛತ್ರಿ, ಮಳೆಯಲ್ಲಿ ಒಯ್ಯೋದಲ್ಲ, ಅದು ಆತಪತ್ರ, ಬಿಸಿಲಿಗೆ ಉಪಯೋಗ ಬೀಳುವಂತಹ ಛತ್ರಿ, ಏರ್ ಕಂಡೀಷನ್ ಇದ್ದ ಹಾಗೆ. ನೀರು ಬೀಳ್ತಾ ಇರತ್ತಂದರೆ ಹೀಗೆ ಸೋರ್ತಾ ಇರತ್ತೆ ಅಂತ ಅರ್ಥದಲ್ಲ, ಹನಿ ಹನಿಯಾಗಿ ಸಿಡಿತಾ ಇರ್ಬೋದನ್ನು, ಹೇಗಿತ್ತೋ ಏನೋ ಗೊತ್ತಿಲ್ಲ. ಅಂತೂ ವರುಣ ಅದೊಂದು ಕೊಡ್ತಾನೆ. ವಾಯುದೇವರು ಒಂದು ಒಳ್ಳೆಯ ವ್ಯಜನವನ್ನು ಕೊಡ್ತಾರೆ. ಯಮ ಒಂದು ಕೀರ್ತಿಮಯಿ ಅಂತ ಒಂದು ಮಾಲೆ ಹಾಗೂ ದಂಡ, ಎಲ್ಲರನ್ನೂ ಶಿಕ್ಷೆ ಮಾಡುವುದಕ್ಕಾಗಿ ದಂಡವನ್ನು ಕೊಡ್ತಾನೆ. ಇಂದ್ರ ಕಿರೀಟವನ್ನು ಕೊಡ್ತಾರೆ. ಬ್ರಹ್ಮದೇವರು ಒಂದು ಕವಚವನ್ನು ಕೊಡ್ತಾರೆ. ರುದ್ರದೇವರು ದಶಚಂದ್ರ ಅನ್ನುವಂತಹ ಒಂದು ಖಡ್ಗವನ್ನು ಕೊಡ್ತಾರೆ. ಉಮಾದೇವಿ ಶತಚಂದ್ರ ಅನ್ನುವಂತಹ ಒಂದು ಖಡ್ಗವನ್ನು ಕೊಡ್ತಾಳೆ. ಚಂದ್ರ ಕುದುರೆಗಳನ್ನು ಕೊಡ್ತಾನೆ, ಸಾಯೋದೇ ಇಲ್ಲ ಆ ಕುದುರೆಗಳು, ಅಂತಹ ಕುದುರೆಗಳನ್ನು ಚಂದ್ರ ಕೊಡ್ತಾನೆ. ತ್ವಷ್ಟ ರಥವನ್ನು ಕೊಡ್ತಾನೆ. ಅಗ್ನಿ ಆಜಗವ ಅಂತ ಒಂದು ಬಿಲ್ಲು, ಹೇಗೆ ಶಾರ್ಂಗ ಧನುಸ್ಸು ಆಮೇಲೆ ಬೇರೆ ಬೇರೆ ಧನುಸ್ಸುಗಳಿದೆಯೋ ಹಾಗೆ
ಆಜಗವ ಅಂತ ಒಂದು ಧನುಷನ್ನು ಕೊಡ್ತಾನೆ, ಸೂರ್ಯ ಬಾಣಗಳನ್ನು ಕೊಡ್ತಾನೆ, ಭೂಮಿ ಸಾಕ್ಷಾತ್ ಭೂಮಿ ಪಾದುಕೆಗಳನ್ನು ಕೊಡ್ತಾಳೆ, ದ್ಯುಲೋಕಕ್ಕೆ ಅಭಿಮಾನಿಯಾದ ದೇವತೆ ನಿತ್ಯದಲ್ಲೂ ಇವನ ಪೂಜೆಗೆ ಹೂಗಳನ್ನು ತಂದು ಕೊಡ್ತಾನಂತೆ. ನಿತ್ಯದಲ್ಲೂ ಹೂವನ್ನು ತಂದು ಕೊಡೋ ಕೆಲಸವನ್ನು ಮಾಡ್ತಾನೆ. ಸಮುದ್ರ ಶಂಖವನ್ನು ಕೊಡ್ತಾರೆ. ಹೀಗೆ ಎಲ್ಲರೂ ಶಂಖವನ್ನು ಕೊಡ್ತಾರೆ. ರಾಜ್ಯಾಭಿಷೇಕ ಆಯಿತು. ಪಟ್ಟಾಭಿಷೇಕ ಆದ ಮೇಲೆ ಎಲ್ಲ ಸೂತ ಮಾಗದ ವಂದಿಗಳೆಲ್ಲ ಬಂದು ಸ್ತೋತ್ರವನ್ನು ಮಾಡೋದಕ್ಕೆ ಶುರು ಮಾಡಿದರು. ಭಾರಿ ಸ್ತೋತ್ರವನ್ನು ಶುರು ಮಾಡಿದ್ರು. ಇನ್ನೂ ಅವರು ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿ ಸ್ತೋತ್ರ ಶುರು ಮಾಡಿದರು. ನಿಲ್ಲಿ ಅಂದ, ಒಂದು ನಿಮಿಷ ನಿಲ್ಲಿ. ಹೇ ಸೂತ ಹೇ ಮಾಘದ ಸೌಮ್ಯ ವಂದಿನ್ ಲೋಕೇಧುನಾ ಸ್ಪಷ್ಟ ಗುಣಸ್ಯ ಮೇ ಸ್ಯಾತ್ ಕಿಮಾಶ್ರಯೋ ವಸ್ತವ ಏಷ ಯೋಜ್ಯತಾಂ ಮಾ ಮಯ್ಯ ಭೂವನ್ವಿ ತಥಾ ಗಿರೋವಹ. ಅವನಂತಾನೆ, ಏನು ಸ್ತೋತ್ರ ಮಾಡ್ತಾ ಇದ್ದೀರಿ, ಏನು ಸ್ತೋತ್ರ ಮಾಡ್ತಾ ಇದ್ದೀರಿ? ಈಗ ಇನ್ನೂ ಹುಟ್ಟಿದ್ದೇನೆ ನಾನು, ಈಗ ಹುಟ್ಟಿ ಈಗ ರಾಜ ಆದೆ. ಲೋಕೇಧುನಾ ಅಸ್ಪಷ್ಟ ಗುಣಸ್ಯ, ನಂದೇನು ಪರಾಕ್ರಮ ಗೊತ್ತಿಲ್ಲ, ನಾನೇನು ಮಾಡೀನಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದೇನೆ ಸ್ತೋತ್ರವನ್ನು ಹೇಗೆ ಮಾಡ್ತಾ ಇದ್ದೀರಿ ನೀವು? ವಿತಥಾಗಿರಹ, ನೀವು ಮಾಡೋ ಸ್ತೋತ್ರ ಇದು ವ್ಯರ್ಥ ಆಗತ್ತೆ. ಸುಮ್ಮನೆ ಹೇಳೋದಾ, ವರ್ಣನೆ ಮಾಡೋದಾ? ಏನೂ ಮಾಡಿಲ್ಲ. ನೀ ಇಂದ್ರ, ನೀನು ಚಂದ್ರ, ನೀನು ಹಾಗಿದ್ದೀನಿ ಹೀಗಿದ್ದಿ ಲೋಕಪಾಲಕ. ಅರೆ, ಏನು ಮಾಡೇ ಇಲ್ಲ ನಾನು. ಏನೂ ಮಾಡದೇ ಇದ್ದರೆ ಸ್ತೋತ್ರ ಯಾಕೆ ಮಾಡ್ತಾ ಇದ್ದೀರಾ? ವ್ಯರ್ಥ ಆಗೋದಿಲ್ವಾ ನಿಮ್ಮ ಸ್ತೋತ್ರ? ತಸ್ಮಾತ್ ಪರೋಕ್ಷೇ ಸ್ಮದುಪಾಶ್ರಿತಾನ್ಯಲಂ ಕರಿಷ್ಯತ ಸ್ತೋತ್ರಮಪೀಡ್ಯ ವಾಚಃ ಸತ್ಯುತ್ತಮ ಶ್ಲೋಕ ಗುಣಾನುವಾದೆ ಜುಗುಪ್ಸಿತಂ ನಸ್ತವಯಂತಿ ಸಭ್ಯಾಹ. ನಿಮ್ಗೆ ಸ್ತೋತ್ರ ಮಾಡಲೇಬೇಕು ಅಂತಿದೆಯಾ? ಮಾಡಿ, ನಾನು ಬೇಡ ಅನ್ನೋದಿಲ್ಲ. ಪರೋಕ್ಷೆ, ಒಂದು ಸ್ವಲ್ಪ ದಿವಸ ಆಗಲಿ, ಒಂದು 10 ವರ್ಷ ಆಗಲಿ, 15 ವರ್ಷ ಆಗಲಿ, ನಾನು ಏನೇನು ಕಾರ್ಯವನ್ನು ಮಾಡ್ತೇನೆ ನೋಡಿ ಸ್ತೋತ್ರವನ್ನು ಮಾಡಿ, ನಂದೇನು ಅಭ್ಯಂತರ ಇಲ್ಲ. ಏನೂ ಮಾಡದೇನೆ ಯಾಕೆ ಸ್ತೋತ್ರವನ್ನು ಮಾಡ್ತೀರಾ? ಒಂದು ಮಾತನ್ನು ಭಾಗವತ ಹೇಳುತ್ತೆ, ಅಪೀಡ್ಯವಾಚಃ. ಏನು ಮಾತು ನಾವು ಹೇಗೆ ಮನುಷ್ಯರಿಗೆ ಪೀಡೆಯನ್ನು ಕೊಡ್ತೇವೋ ಇಲ್ವೋ? ಯಾರೋ ಸುಮ್ಮನೆ ಕೂತಿರ್ತಾನೆ, ಅವನಿಗೆ ಹೋಗಿ ಚೂಟೋದು, ಹೊಡೆಯೋದು, ಅವನಿಗೇನೋ ಪೀಡೆಯನ್ನು ಕೊಡೋದು, ಅವನಿಗೆ ಅನ್ನೋದು, ಬೈಯೋದು, ಇದೆಲ್ಲ ಮನುಷ್ಯನಿಗೆ ಪೀಡೆ ಆಗತ್ತಾ ಇಲ್ವೋ? ಹಾಗೆ ಮಾತುಗಳಿಗೆ ಪೀಡೆ ಆಗತ್ತಂತೆ, ನಾಚಿಕೆ ಆಗತ್ತಂತೆ. ಯಾರೋ ಬಂದು ನಾನಿಲ್ಲಿ ಕೂತಿದ್ದೇನೆ, ಏನಿವರು 4 ವೇದಗಳನ್ನು, 18 ಪುರಾಣಗಳನ್ನು, ಇಡೀ ಮಹಾಭಾರತಗಳನ್ನು ಮುಖೋದ್ಗತ ಮಾಡಿದ್ದಾರೆ ಅಂತ ಯಾರೋ ನನ್ನ ವರ್ಣನೆ ಮಾಡಿದರು. ವರ್ಣನೆ ಮಾಡಿದ್ದವನಿರಬಹುದು, ಆದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ಯಾವುದು? ಮಾತುಗಳು ತಾನೆ, ನಮ್ಮ ಶಬ್ದಗಳು ತಾನೆ. ಆ ಶಬ್ದಗಳಿಗೆ ನಾಚಿಕೆ ಅಯ್ಯೋ ರಾಮ, ಯಾರ್ಯಾರಿಗೋ ಏನೇನೋ ಹೇಳ್ತಾ ಇದ್ದಾನಲ್ಲಪ್ಪ ಇವನು ಅಂತ ಅವು ಪೀಡೆ ಮಾಡ್ಕೊಳ್ಳುತ್ತೆ. ಮಾತುಗಳು ಪೀಡೆ ಮಾಡ್ಕೊಳ್ಳುತ್ತಂತೆ. ಮಾತುಗಳಿಗೆ ನೋವು ಕೊಡ್ತೇವಂತೆ ನಾವು. ಇಲ್ಲದೇ ಇದ್ದ ಗುಣಗಳನ್ನು ಹೇಳೋದರಿಂದ ಮಾತುಗಳಿಗೆ ಪೀಡೆ ಆಗತ್ತೆ, ಮಾತುಗಳಿಗೆ ಸಂಕೋಚ ಆಗತ್ತೆ, ಮಾತುಗಳು ಸುಳ್ಳು ಹೇಳಿದಾಗತ್ತೆ. ಹೀಗಾಗಿ ಮಾತುಗಳಿಗೇನೆ ಅಪೀಡ್ಯವಾಚಃ. ನೀನು ಸುಳ್ಳು ಹೇಳಿದರೆ ಅದಕ್ಕೆ ಪೀಡೆಯಾಗತ್ತೆ. ಅದಕ್ಕೆ ಪೀಡೆ ಕೊಡಬಾರದು ಅಂದರೆ ಇದ್ದದ್ದನ್ನು ಹೇಳು, ವರ್ಣನೆ ಮಾಡು. ದೇವರ ವಿಷಯದಲ್ಲಿ ಸಮಸ್ಯೆಯೇ ಇಲ್ಲ, ನೀವೇನು ಹೇಳಿದರೂ ದೇವರಿಗೆ ಅಪ್ಲೈ ಆಗತ್ತೆ. ಆದರೆ ಮನುಷ್ಯರನ್ನು ವರ್ಣನೆ ಮಾಡಬೇಕಾದರೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಹಾಗಾಗಿ ಅಪೀಡ್ಯವಾಚಃ ಪರೋಕ್ಷೆ 2 ಮಾತನ್ನು ಹೇಳಿದ್ದಾರೆ. ನನ್ನ ಹಿಂದೆ ಹೋಗಿ ವರ್ಣನೆ ಮಾಡಿ, ಎದುರುಗಡೆ ವರ್ಣನೆ ಮಾಡಬೇಡಿ, ನಾನು ಕೇಳೋದಿಲ್ಲ ನನ್ನ ವರ್ಣನೆಯನ್ನು. ಅಥವಾ ಪರೋಕ್ಷೆ, ನಾನು ನನ್ನ ಗುಣಗಳನ್ನೆಲ್ಲ ಜಗತ್ತಿಗೆ ಗೊತ್ತಾದ ಮೇಲೆ, ನಾನೇನಾದರೂ ಕಾರ್ಯವನ್ನು ಮಾಡಿದ ಮೇಲೆ ಅದನ್ನು ಬೇಕಾದಷ್ಟು ಅಡ್ವರ್ಟೈಸ್ ಮಾಡಿ, ಬೇಡ ಅಂದಿಲ್ಲ. ಆದರೆ ಕಾರ್ಯ ಮಾಡದೆ ಅನ್ನಬೇಡಿ. ಇದು ಒಪ್ಪಿ ಹೇಳಿದ್ದು. ವಾಸ್ತವಿಕವಾಗಿ ಕೇಳೋದಾದರೆ ಸತ್ಯುತ್ತಮ ಶ್ಲೋಕ ಗುಣಾನುವಾದೆ ಜುಗುಪ್ಸಿತಂ ನಸ್ತವಯಂತಿ ಸಭ್ಯಾಹ. ಇದು ನೀವು ಮಾಡ್ತೀವಿ ಅಂತ ಹಠ ಮಾಡೋದಾದರೆ ನಾನು ಆಪ್ಷನ್ ಕೊಟ್ಟಿದ್ದು. ಆದರೆ ನಿಜವಾಗಿ ನನ್ನನ್ನು ಕೇಳಿದರೆ ದೇವರ ಗುಣಗಳನ್ನು ವರ್ಣನೆ ಮಾಡ್ತಾ ಇರೋದು ಒಳ್ಳೆಯದು. ಅವನ ಗುಣಗಳನ್ನು ವರ್ಣನೆ ಮಾಡಿ, ಅವನ ಗುಣಗಳನ್ನು ವರ್ಣನೆ ಮಾಡಲಿಕ್ಕೆ ಬೇಕಾದಷ್ಟಿದೆ, ಮಾಡಿ. ನನ್ನ ಗುಣಗಳನ್ನು ವರ್ಣನೆ ಮಾಡಬೇಡಿ. ಮಹದ್ಗುಣಾನಾತ್ಮನಿ ಕರ್ತುಮಿಚ್ಛನ್ ಕಸ್ತಾವ ಕೈಸ್ತಾವಯತೆ ಸತೋಪಿ ಸವೈ ಸುತೋಷ್ಯೈರತಿ ವಿಪ್ರಲಬ್ಧೋ ಜನಾಪಹಾಸಂ ಕುಮತಿರ್ನ ವೇದ. ಒಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ. ನಾನು ಹಾಗಾಗಬೇಕು, ನಾನು ಹೀಗಾಗಬೇಕು ಅಂತ ಬೇಕಾದಷ್ಟು ಪ್ರಯತ್ನವನ್ನು ಮಾಡ್ತಾನೆ. ಏನೋ ಸಾಧಿಸಬೇಕು ಅಂತ ಇಟ್ಕೊಂಡಿರ್ತಾನೆ, ಒಳ್ಳೆಯದೇನೆ. ಸಾಧಿಸಬೇಕು ಅಂತ ಇಟ್ಟುಕೊಂಡಾಗ ಮೊದಲೇ ವರ್ಣನೆಯನ್ನು ಮಾಡಿದರೆ ಅವನಿಗೆ ಒಪ್ಪಿಗೆ ಆಗೋದಿಲ್ಲ. ನಾನೇನೋ ಅಂದ್ಕೊಂಡಿದ್ದೇನೆ, ಅಧಿಕ ಮಾಸದಲ್ಲಿ 30 ದಿನ ಉಪವಾಸ ಇದ್ದು ಭಾಗವತನ್ನು ಹೇಳಬೇಕು ಅಂತ ಪ್ರತಿಪದಾದ ದಿನ ನಾನು ಸಂಕಲ್ಪ ಮಾಡಿದೆ.
ಆವತ್ತೇ ಬಂದು ಇವರು 30 ದಿವಸ ಉಪವಾಸ ಹೇಳಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ ವರ್ಣನೆ ಮಾಡಿದರೆ ಅದು ಸರಿಯಲ್ಲ. ಯಾಕೆ ಅಂದರೆ ಇನ್ನೂ ಆ ಗುಣಗಳು ನಮ್ಮಲ್ಲಿ ಬಂದೇ ಇಲ್ಲ. ನಾಳೆ ದಿನ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತ್ವತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವ ಉದಿತಂ ಸದಾ ಹರಿಯಧೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೋ ಹರೌ ಸ್ಮೃತಃ.